ಮಾಡಿದಂಥ ಉಪಕಾರ ಸಹಾಯಕ್ಕಾಗಿ ಈ ಉದಯ ಕಾಲದಲ್ಲಿ ಆತನ ಸನ್ನಿಧಾನವನ್ನು ಬಯಸಿ ಬಂದಂಥ ನಮ್ಮೆಲ್ಲರಿಗೆ ಪ್ರೀತಿಪೂರ್ವಕವಾದಂಥ ಶುಭವಂದನೆಯನ್ನು ತಿಳಿಸ್ತಾ ಇದ್ದೇನೆ. ಪ್ರಿಯರೇ, ಕೆಲವು ನಿಮಿಷಗಳವರೆಗೆ ನಮ್ಮ ಲೋಕದ ವ್ಯವಹಾರವನ್ನು, ಲೋಕದ ಸಂಗತಿಗಳನ್ನು, ಆಲೋಚನೆಗಳನ್ನು ಬದಿಗಿಟ್ಟು ಈ ಉದಯ ಕಾಲದಲ್ಲಿ ಆತನ ಸನ್ನಿಧಾನಕ್ಕೆ ಬರೋಣ. ಪ್ರಿಯರೇ, ಯಾವ ರೀತಿಯಾಗಿ ಮರಿಯಳು ಕ್ರಿಸ್ತನ ಪಾದದ ಬಳಿಯಲ್ಲಿ ಕೂತ್ಕೊಂಡು ದನ್ನಳಾದಳು, ಹಾಗೆ ನಾವು ದನ್ನಳಾಗುವಂತೆ ನಮ್ಮ ಜೀವಿತದಲ್ಲಿ ಆತನಿಗೋಸ್ಕರವಾಗಿ ಪ್ರಥಮ ಸ್ಥಾನವನ್ನು ಕೊಟ್ಟು ಈ ಸಮಯದಲ್ಲಿ ಆತನ ಸನ್ನಿಧಾನಕ್ಕೆ ಬರೋಣ. ಪ್ರಿಯರೇ, ವಾಕ್ಯವು ನಮಗೆ ಈ ರೀತಿಯಾಗಿ ತಿಳಿಸ್ತಾ ಇದೆ. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು, ಆತನ ರೆಕ್ಕೆಗಳ ಮೊರೆಯನ್ನು ಆಶ್ರಯಿಸಿಕೊಳ್ಳುವಿ, ಆತನ ಸತ್ಯತೆಯು ನಿನಗೆ ಕೇಡ್ಯವು ಗುರಾಣಿಯೂ ಆಗಿದೆ ಎಂಬುದಾಗಿ ಕೀರ್ತನೆಗಳ ಪುಸ್ತಕ 91ನೇ 4ನೇ ವಾಕ್ಯ ಭಾಗದಲ್ಲಿ ನೋಡ್ಕೋತಾ ಇದ್ದೇವೆ. ಆದ್ದರಿಂದ ಈ ದಿನದ ಆರಾಧನೆಗೋಸ್ಕರವಾಗಿ ನಾವು ಸಿದ್ಧ ಮಾಡಿಕೊಳ್ಳುವಂತೆ ಈ ರೀತಿಯಾಗಿ ಹಾಡಿಕೋಣ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಎಂಬುದಾಗಿ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವೇ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವೇ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಹಾಡುವೆ ನಿಮಗೆ ಆರಾಧನೆ. ಎಷ್ಟೊಂದು ಉಪಕಾರ, ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ ಸಯ್ಯ. ನನ್ನ ಪ್ರಾಣ ನೀ, ನನ್ನ ಉಸಿರು ನೀ, ನನ್ನ ಪ್ರಾಣ ನೀ, ನನ್ನ ಉಸಿರು ನೀ, ಎಂದೆಂದು ನಿಮಗೆ ಆರಾಧನೆ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರು, ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಬಲವಿಲ್ಲದಿರುವಾಗ, ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೆ ಮಾಡಿಕೊಂಡ ಪ್ರೇರ. ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೆ ಸಯ್ಯ. ನನ್ನ ಬಲವು ನೀ, ನನ್ನ ಬಂಡೆ ನೀ, ನನ್ನ ಬಲವು ನೀ, ನನ್ನ ಬಂಡೆ ನೀ, ಎಂದೆಂದು ನಿಮಗೆ ಆರಾಧನೆ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರು, ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಹಸಿವೆಯಲ್ಲಿರುವಾಗ, ಹಸಿವೆಯಲ್ಲಿರುವಾಗ ನನ್ನನ್ನು
ಅನುದಿನವೂ ಪೋಷಿಸಿದೆ. ಸ್ವಾಮಿ ಹಸಿವೆಯಲ್ಲಿರುವಾಗ ನನ್ನನ್ನು ನೀ ಅನುದಿನವೂ ಪೋಷಿಸಿದೆ. ನನ್ನ ಪಾಲು ನೀ, ನನ್ನ ಪಾನ ನೀ, ನನ್ನ ಪಾಲು ನೀ, ನನ್ನ ಪಾನ ನೀ, ಎಂದೆಂದು ನಿಮಗೆ ಆರಾಧನೆ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ ಎಂಬುದಾಗಿ. ಆರಾಧನೆ ಆರಾಧನೆ ಯೇಸುವೇ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವೇ ನಿಮಗೆ ಆರಾಧನೆ. ಆರಂಭ ಮಾಡೋಣ. ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ನಮ್ಮ ಆರಂಭವು ತಂದೆ, ಮಗ, ಪವಿತ್ರಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ಈ ಬೆಳಗಿನ ಆರಾಧನೆಯನ್ನು ನಾವು ಆರಂಭ ಮಾಡುವ ಹಾಗೆ ಸಂಗೀತಗಳಲ್ಲಿ 76ನೇ ಸಂಗೀತಗಳಲ್ಲಿ 76 ಮೊದಲಿನ 2 ಚರಣಗಳನ್ನು ಮಾತ್ರ ನಾವು ಹಾಡಿಕೊಳ್ಳೋಣ. ಜೀವಕಾಂತಿಯನ್ನು ಬಿಟ್ಟು ರಕ್ತಮಯ ಮುಖವೇ, ಮುಳ್ಳು ಮಾಲೆ ಬಿಗಿದಿಟ್ಟ ಗಾಯವಾದ ತಲೆ. ಯನ್ನು ಬಿಟ್ಟ ರಕ್ತಮಯ ಮುಖವೇ, ಮುಳ್ಳು ಮಾಲೆ ಬಿಗಿದಿಟ್ಟ ಗಾಯವಾದ ತಲೆಯೇ. ದ್ವೇಷವೆಷ್ಟೋ ನಿಂದೆಯೆಷ್ಟೋ ನಿಂದೆಯೆಷ್ಟೋ ನಿನ್ನ ಮೇಲೆ ಬಂದರೆ, ಮೇಲೆ ಬಂದರೆ ನೀನು ಆತ ಹೇಳುವೇನು ನನ್ನ ದುಷ್ಟ ಪಾಪವೇ. ಸತ್ತ ಹೇತು ನಿನ್ನಲ್ಲೇನು ನನ್ನ ಶಾಪ ರಾಶಿಯೇ. ಕೃಜೆಯಲ್ಲಿ ರಕ್ತ ಚೆಲ್ಲಿ ರಕ್ತ ಚೆಲ್ಲಿ ಜೀವ ಕೊಟ್ಟಿ ನನಗೆ, ಜೀವ ಕೊಟ್ಟಿ ನನಗೆ. ನಾವೆಲ್ಲರೂ ಕ್ಷಣ ಹೊತ್ತು ನಮ್ಮ ತಲೆಗಳನ್ನು ಬಾಗಿಸಿಕೊಂಡು ಆತನ ಪ್ರಸನ್ನತೆಯಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತ್ಯಂತವಾಗಿ ಪ್ರೀತಿ ಮಾಡುತ್ತಿರುವಂಥ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ತಿರುಗೊಂದು ಆವರ್ತಿ ಬೆಳಗಿನ ಜಾವಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ ಸ್ವಾಮಿ. ಹೌದು ಕರ್ತನೆ, ನಮ್ಮ ಉಸಿರು ನೀನಾಗಿದ್ದೀಯಾ ಸ್ವಾಮಿ, ನಮ್ಮ ಬಲವು ನೀನಾಗಿದ್ದೀಯಾ ಕರ್ತನೆ, ನಮ್ಮ ಬಂಡೆಯು ನೀನಾಗಿದ್ದೀಯಾ ಸ್ವಾಮಿ, ನಮ್ಮನ್ನು ಕನಿಕರಿಸಿ ಕಾಪಾಡುವಂಥ ದೇವರು ನೀನಾಗಿದ್ದೀಯಾ ಕರ್ತನೆ. ಹೌದು ಸ್ವಾಮಿ, ನಾವು ಎಷ್ಟೇ ಪಾಪಗಳನ್ನು ಮಾಡ್ತಿದ್ದರೂ ಕೂಡ ಸ್ವಾಮಿ ಮತ್ತೆ ನಮ್ಮನ್ನು ಕ್ಷಮಿಸುವ ದೇವರು ನೀನಾಗಿದ್ದೀಯಾ ಕರ್ತನೆ. ಅಪ್ಪ ಎಂಬುದಾಗಿ ನಾವು ತಿರುಗಿ ನಿನ್ನ ಶಿಲುಬೆ ಅಡಿಯಲ್ಲಿ ನಾವು ಬರುವಾಗ ಕರ್ತನೆ, ಹೌದು ಸ್ವಾಮಿ, ನಿನ್ನ ಮಕ್ಕಳಾಗಿ ಸ್ವಾಮಿ ನಮ್ಮನ್ನು ಸ್ವೀಕರಿಸಿದಂಥ ದೇವರು ನೀನಾಗಿದ್ದೀಯಾ ಕರ್ತನೆ. ಈ ಬೆಳಗಿನ ಜಾವಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಸದಾ ಕಾಲ ನಮ್ಮನ್ನು ನಡೆಸ್ತಾ ಇದ್ದೀಯಾ ಸ್ವಾಮಿ. ಮತ್ತೊಂದು ಹೊಸ ದಿನವನ್ನು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದೀಯಾ ಕರ್ತನೆ.
ಕರ್ತನೆ, ಇದನ್ನು ನಾವು ವ್ಯರ್ಥ ಕಾರ್ಯಗಳಿಗೆ ಉಪಯೋಗಿಸದೆ ಕರ್ತನೆ. ಕರ್ತನೆ, ಇಷ್ಟೊಂದು ದಿನಗಳ ಸ್ವಾಮಿ ನಾವು ಶಿಲುಬೆಯಡಿಯಲ್ಲಿ ಅನೇಕ ಜ್ಞಾನಗಳನ್ನು ಮಾಡಿದ್ದೇವೆ ಸ್ವಾಮಿ. ಆ ಜ್ಞಾನಗಳಿಗೆ ಅನುಸಾರವಾಗಿ ಕರ್ತನೆ, ವಾಕ್ಯಕ್ಕನುಸಾರವಾಗಿ ಸ್ವಾಮಿ, ಆ ನಿನ್ನ ಮರಣವನ್ನು ಸ್ವಾಮಿ ನಾವು ವ್ಯರ್ಥ ಮಾಡದೆ ಕರ್ತನೆ, ಅದಕ್ಕೆ ಅರ್ಥವಾಗುವಂಥ ರೀತಿಯಲ್ಲಿ ನಮ್ಮ ಜೀವಿತಗಳನ್ನು ನಾವು ಮಾರ್ಪಡಿಸಿಕೊಂಡು ಸ್ವಾಮಿ ನಾವು ನಡೆಯುವಂತೆ ನಿನ್ನ ಬಲವನ್ನು ಕೊಡು ಸ್ವಾಮಿ. ಲೋಕದಲ್ಲಿರುವಂಥ ಅನೇಕ ಕೆಟ್ಟ ಸಂಗತಿಗಳಿಗೆ ಸ್ವಾಮಿ ನಾವು ದೂರವಾಗಿ ಕರ್ತನೆ ನಿನಗೆ ಹತ್ತಿರವಾಗುವಂತೆ ನಮ್ಮನ್ನು ಆಶೀರ್ವದಿಸು ಸ್ವಾಮಿ. ಈ ಹೊಸ ದಿನದಲ್ಲಿ, ಈ ದಿನದ ಆರಂಭದಿಂದ ಹಿಡಿದು ಅಂತ್ಯದವರೆಗೂ ಕೂಡ ಸ್ವಾಮಿ ನಮ್ಮ ಜೊತೆಗಾರನಾಗಿದ್ದುಕೊಂಡು ನಮ್ಮ ನಡೆಸು ಕರ್ತನೆ. ನಮ್ಮ ಸಭೆಯಲ್ಲಿ ನಡೀತಿರುವಂಥ ಈ ಎಲ್ಲ ಆತ್ಮಿಕ ಚಟುವಟಿಕೆಗಳಿಗಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಹೌದು ಸ್ವಾಮಿ, ನಾವು ಶ್ರೇಷ್ಠರು ಕರ್ತನೆ. ಕರ್ತನೆ, ನಮ್ಮನ್ನು ನೀನು ಆರಿಸಿಕೊಂಡಿದ್ಯಾ ಸ್ವಾಮಿ. ಕರ್ತನೆ, ಲೋಕದಲ್ಲಿ ನೋಡುವಾಗ ಸ್ವಾಮಿ ನಾವು ಅದ್ಭುತವಾಗಿ ಕರ್ತನೆ ಆರಾಧನೆಗಳನ್ನು ನಡೆಸ್ತಾ ಇದ್ದೇವೆ ಸ್ವಾಮಿ. ನಮಗೆ ಯಾವುದೇ ಕಷ್ಟಗಳಿಲ್ಲ ಸ್ವಾಮಿ, ನಮಗೆ ಯಾವುದೇ ತೊಂದರೆಗಳಿಲ್ಲ ಸ್ವಾಮಿ. ಕರ್ತನೆ, ಅಂಥದ್ರಲ್ಲಿ ಸ್ವಾಮಿ ನಮಗೆ ಕೊಟ್ಟಂಥ ಈ ಆಲಯಕ್ಕಾಗಿ ಸ್ತೋತ್ರ ಸ್ವಾಮಿ, ಕೊಟ್ಟಂಥ ಈ ವಾತಾವರಣಕ್ಕಾಗಿ ಸ್ತೋತ್ರ ಕರ್ತನೆ. ಅನೇಕ ಸೇವಕಗಳು ಸ್ವಾಮಿ ನಮ್ಮ ಮಧ್ಯದಲ್ಲಿ ಬಂದು ಹೋಗ್ತಾ ಇದ್ದಾರೆ ಸ್ವಾಮಿ. ಕರ್ತನೆ, ಅವರ ಜೀವಿತಗಳು, ಅವರ ಸಾಕ್ಷಿಗಳು ನಮಗೆ ಮುಂದಿನ ದಿನದಲ್ಲಿ ಮಾರ್ಗವಾಗಲಿ ಎಂಬುದಾಗಿ ನಾನು ಬೇಡಿಕೊಳ್ತೇನೆ ಸ್ವಾಮಿ. ನಮ್ಮೆಲ್ಲರ ಹೃದಯಗಳನ್ನು ನಿನಗೆ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಈ ಒಂದು ಆರಾಧನೆಯಲ್ಲೂ ಕೂಡ ಸ್ವಾಮಿ ವಾಕ್ಯವನ್ನು ಹಂಚಿ ಬಂದಿರುವಂಥ ದೇವ ಸೇವಕರ ಮುಖಾಂತರ ಸ್ವಾಮಿ ನೀನು ಮಾತನಾಡು ಎಂಬುದಾಗಿ ಬೇಡಿಕೊಳ್ತೇನೆ. ಹೌದು ಸ್ವಾಮಿ, ನೀನು ಮಾತನಾಡ್ತಾ ಇದ್ದೀಯಾ ಕರ್ತನೆ. ನಿನ್ನ ಪವಿತ್ರಾತ್ಮನ ಶಕ್ತಿ ನಮ್ಮ ಜೀವಿತದಲ್ಲಿ ಮಾತನಾಡ್ತಾ ಇದೆ ಕರ್ತನೆ. ಅನೇಕ ಸಂಗತಿಗಳನ್ನು ಕೇಳುವಾಗ ಹೌದು ನಾವು ನಮ್ಮ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕೆಂಬುದಾಗಿ ನಾವು ಆಲೋಚಿಸುತ್ತಿರುವಾಗ, ಆದರೆ ಸೈತಾನ ನಮ್ಮನ್ನು ಹೊರಗಡೆ ಹೋಗುವಾಗ ಮತ್ತೆ ಆ ಸಂಗತಿಗಳನ್ನು ಕದ್ದುಕೊಳ್ಳಲು ಪ್ರಯತ್ನಿಸುತ್ತಿರುವಾಗ, ಆ ಒಂದು ಹೋರಾಟದಲ್ಲಿ ಸ್ವಾಮಿ ನಮ್ಮೆಲ್ಲರ ಜೊತೆಗಾರನಾಗಿದ್ದುಕೊಂಡು ಸ್ವಾಮಿ ನಮ್ಮ ಜೀವಿತಗಳನ್ನು ಮಾರ್ಪಡಿಸಿ ಮುಂದಿನ ದಿನಗಳಲ್ಲಿ ಸ್ವಾಮಿ ಅನೇಕ ಸಾಕ್ಷಿಯ ಜೀವಿತಗಳು ಈ ಸಭೆಯಲ್ಲಿ ಹುಟ್ಟಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ, ಈ ಆರಾಧನೆಯ ಆರಂಭವು ಮಧ್ಯವೂ ಅಂತ್ಯವೂ ನೀನೇ ಆಗಿದ್ದುಕೊಂಡು ನಡೆಸಿ ಎಂಬುದಾಗಿ ಬೇಡಿಕೊಳ್ತೇನೆ. ಈ ಚಿಕ್ಕ ಪ್ರಾರ್ಥನೆಯನ್ನು ನನ್ನ ಮುದ್ರಕ್ಷಕನು ಒಡೆಯನಾಗಿರುವಂಥ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಬೇಡುವಂತಂದೆ, ಆಮೇನ್. ಈ ಆರಾಧನೆಯನ್ನು ಮುಂದುವರಿಸುವ ಹಾಗೆ ಪರದೆ ಮೇಲೆ ಮೂಡಿ ಬರುವಂಥ ಮಹಿಮಾ ಗೀತೆಯನ್ನು ಮೊದಲನೆಯ ಸಂಗೀತವನ್ನು ಹಾಡಿಕೊಳ್ಳೋಣ. ಮಾಯವಾದ ಲೋಕವೆಲ್ಲ ಮಾಯೆಯೊಳಗಣ ಮಾಯವೇ, ಕಾಯ ವಕೀಲ ಲೋಪಾಯ ಆದಾಯವೆಲ್ಲ ಮಾಯವೇ. ಮೊದಲನೇ 2 ಚರಣ ಮಾತ್ರ ಹಾಡಿಕೊಳ್ಳೋಣ. ಮಾಯವಾದ ಲೋಕವೆಲ್ಲ ಮಾಯೆಯೊಳಗಣ ಮಾಯವೇ, ಮಾಯವಾದ ಲೋಕವೆಲ್ಲ ಮಾಯೆಯೊಳಗಣ ಮಾಯವೇ, ಕಾಯವಕಿಲೋ ಪಾಯವು ಆದಾಯವೆಲ್ಲ ಮಾಯವೇ.
ಮಾಯೆಯೊಳಗಣ ಮಾಯವೇ ಮಾಯವಾದ ಲೋಕವೆಲ್ಲವೂ ಮಾಯೆಯೊಳಗಣ ಮಾಯವೇ ಕಾಯವತಿರೋ ಪಾಯವು ಆದಾಯವೆಲ್ಲ ಮಾಯವೇ ಕಾಯವತಿರೋ ಪಾಯವು ಆದಾಯವೆಲ್ಲ ಮಾಯವೇ. ನಾವು ವಾಕ್ಯ ಸಂದೇಶವನ್ನು ಕೇಳುವ ಪೂರ್ವದಲ್ಲಿ ಇನ್ನೊಂದು ಮಹಿಮಾ ಗೀತೆಯನ್ನು ಹಾಡಿಕೊಳ್ಳೋಣ. ಆತ್ಮರೇ ಬನ್ನಿರಿ, ಪವಿತ್ರಾತ್ಮರೇ ಬನ್ನಿ. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ. ಆತ್ಮರೇ ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ. ನೀವು ಬಂದಾಗ ಸಂತೋಷವು, ನೀವು ಬಂದಾಗ ಸಮಾಧಾನವು, ನೀವು ಬಂದಾಗ ಸಂತೋಷವು, ನೀವು ಬಂದಾಗ ಸಮಾಧಾನವು. ಆತ್ಮರೇ ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ. ನೀವು ಬಂದಾಗ ಹೊಸ ಬಾಳು, ನೀವು ಬಂದಾಗ ನವ ಜೀವ, ನೀವು ಬಂದಾಗ ಹೊಸ ಬಾಳು, ನೀವು ಬಂದಾಗ ನವ ಜೀವ. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ. ನೀವು ಬಂದಾಗ ಬಿಡುಗಡೆ, ನೀವು ಬಂದಾಗ ಬಿಡುಗಡೆಯು, ನೀವು ಬಂದಾಗ ಆರೋಗ್ಯವು, ನೀವು ಬಂದಾಗ ಬಿಡುಗಡೆಯು, ನೀವು ಬಂದಾಗ ಆರೋಗ್ಯವು. ಆತ್ಮರೇ ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ. ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ. ಪ್ರಾರ್ಥನೆ ಮಾಡೋಣ. ಕರ್ತನೆ, ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವೃತ್ತಿ ನಿನ್ನ ಪಾದ ಸನ್ನಿಧಿಗೆ ಬಂದಿದ್ದೇವೆ. ಮತ್ತು ಈ ಬೆಳಗಿನ ಜಾವದಲ್ಲಿ ನೀನು ನಮಗೆ ಕೊಟ್ಟಂಥ ನಿನ್ನ ಸಮಾಧಾನ, ನಿನ್ನ ಸಂತೋಷಕ್ಕಾಗಿ ಸ್ತೋತ್ರ. ಈ ದಿನದ ಎಲ್ಲ ಕಾರ್ಯಗಳಲ್ಲಿ ನಿನ್ನ ಸಂತೋಷ ಸಮಾಧಾನವನ್ನು ನಮ್ಮಲ್ಲಿ ಇರಿಸು, ನಮ್ಮನ್ನು ಬಲಪಡಿಸು. ಮುಖ್ಯವಾಗಿ ನಾವು ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಮ್ಮ ಜೊತೆಗಾರನಾಗಿರು. ಇವತ್ತು ಈ ಬೆಳಗಿನ ಜಾವದಲ್ಲಿ ನೀನು ನಮಗೆ ಕೊಡುವಂಥ ವಾಕ್ಯಗಳು ಅದು ನಮ್ಮ ಜೀವನಕ್ಕೆ ಅತ್ಯಮೂಲ್ಯವಾಗುವಂತೆ ಸಹಾಯ ಮಾಡು. ಕರ್ತನೆ, ನಾವು ನಿನ್ನನ್ನು ನಂಬಿದಂಥ ಸಮುದಾಯ, ನಿನ್ನ ಮೇಲೆ ವಿಶ್ವಾಸವಿಟ್ಟಂಥವರು, ನಿನ್ನನ್ನೇ ಆಶ್ರಯಿಸಿಕೊಂಡವರು, ನಾವು ಈ ಆರಾಧನೆಯ ಸಮಯದಲ್ಲಿಯೂ ಈ ಆರಾಧನೆಯನ್ನು ಮುಗಿಸಿ ನಾವು ಮತ್ತೆ ಪುನಃ ನಮಗೆ ಮನೆಗಳಿಗೆ ಹೋಗಿ ಇವತ್ತು ಬೆಳಗಿಂದ ಸಾಯಂಕಾಲವರೆಗೆ ನಮ್ಮ ಕ್ಷೇತ್ರಗಳಲ್ಲಿ ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿಯೂ
ನಾವು ಯಾರನ್ನು ಸಂಧಿಸುತ್ತೇವೋ ಆ ಎಲ್ಲ ವ್ಯಕ್ತಿಗಳೊಂದಿಗೂ ನಾವು ವ್ಯವಹರಿಸುವಾಗ ಕ್ರಿಸ್ತನ ಮಕ್ಕಳಾಗಿ, ಕ್ರಿಸ್ತನಿಗೆ ಸಂಬಂಧಿಸಿದವರಾಗಿ ನಾವು ವ್ಯವಹರಿಸುವಾಗಿ ಸಹಾಯ ಮಾಡು. ನಮ್ಮ ಆರಾಧನೆಗಳು ಮತ್ತು ನಮ್ಮ ಜೀವನಗಳು ಅದು ಎರಡೂ ಕೂಡ ನಿನ್ನ ದೃಷ್ಟಿಯಲ್ಲಿ ಮಾನ್ಯವಾದದ್ದು, ಯೋಗ್ಯವಾದದ್ದು ಆಗುವಂತೆ ಸಹಾಯ ಮಾಡು. ಆ ಮೂಲಕ ನಾವು ಕೇವಲ ಈ ದೇವಾಲಯದ ಒಳಗೆ ಮಾತ್ರ ಅಲ್ಲ, ನಾವು ನಿನ್ನ ವಾಕ್ಯವನ್ನು ಹೊತ್ತುಕೊಂಡು ಈ ದೇವಾಲಯದ ಹೊರಗೂ ಹೋಗುವಂತೆ ಮತ್ತು ನಾವು ಸಂಧಿಸುವ ವ್ಯಕ್ತಿಗಳಿಗೆ ನಮ್ಮ ಜೀವನದ ಮೂಲಕ, ನಮ್ಮ ವ್ಯವಹಾರಗಳ ಮೂಲಕ ನೀನು ನಮ್ಮ ರಕ್ಷಕ ಎಂಬುದನ್ನು ಪ್ರಕಟಿಸುವಂತೆ ಸಹಾಯ ಮಾಡು. ಈಗಲೂ ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸು, ಆಶೀರ್ವದಿಸು, ನಿನ್ನ ಕೃಪೆಯಿಂದ ತುಂಬಿಸು. ಯೇಸುವಿನ ಹೆಸರಲ್ಲಿ ಬೇಡಿಕೊಳ್ಳುತ್ತೇವೆ, ಆಮೆನ್. ಈ ಬೆಳಗಿನ ಸ್ವಲ್ಪ ಹೊತ್ತಿನ ಧ್ಯಾನಕ್ಕೆ ನಾನು ಆರಿಸಿದಂಥ ದೇವರ ವಾಕ್ಯದ ಮಾತು ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 24ನೇ ವಚನದಿಂದ 27ನೇ ವಚನದವರೆಗೆ. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 24ನೇ ವಚನದಿಂದ 27ನೇ ವಚನದವರೆಗೆ. ಅಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ: ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು. ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡುಕೊಟ್ಟಾನು? ಮನುಷ್ಯಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವಾಗ ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನು ಕೊಡುವನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಮೊನ್ನೆಯಿಂದ ಬೇರೆ ಬೇರೆ ಪರಿಚ್ಛೇದಗಳನ್ನು ಮಾತಾಡಿಕೊಂಡು ನಾವು ಹೋಗ್ತಿದ್ದೇವೆ. ಆದರೆ ನಿನ್ನೆ ಕೂಡ ನಾನು ಬಹಳ ಪ್ರಾಮುಖ್ಯವಾಗಿ ಮಾತಾಡಿದ ಒಂದು ವಿಚಾರ ಕ್ರಿಸ್ತನನ್ನು ಅರಿತುಕೊಳ್ಳುವ ವಿಚಾರ. ಈಗ ಅದರ ಮುಂದಿನ ಭಾಗವಾಗಿ ನಾವು ಮುಂದುವರೆಯೋಣ. ಕ್ರಿಸ್ತನನ್ನು ಅರಿತುಕೊಂಡದ್ದು ಒಂದು ಹಂತ, ಅಥವಾ ಕ್ರಿಸ್ತನನ್ನು ನಮ್ಮ ಜೀವನದಲ್ಲಿ ನಾವು ರಕ್ಷಕನಾಗಿ ಸ್ವೀಕರಿಸುವಂಥದ್ದು ಒಂದು ಹಂತ, ಅಥವಾ ಕ್ರಿಸ್ತನ ಅನ್ಯೋನ್ಯತೆಗೆ ಅಥವಾ ಕ್ರಿಸ್ತನ ಆ ಒಂದು ಸಂಬಂಧಕ್ಕೆ ನಾವು ಸೇರುವುದು ಒಂದು. ಅಷ್ಟಾದರೆ ಸಾಲುವುದಿಲ್ಲ, ಅದು ಒಂದು ಹಂತ ಅಷ್ಟೆ. ಅದರ ಮುಂದಿನ ಭಾಗ ಕ್ರಿಸ್ತನಿಗಾಗಿ ಜೀವಿಸುವಂಥದ್ದು. ದಿಸ್ ಇಸ್ ಎಸೆನ್ಷಿಯಲ್. ಕ್ರಿಸ್ತನನ್ನು ಅರಿತುಕೊಳ್ಳುವುದು ಮತ್ತು ಕ್ರಿಸ್ತನಿಗಾಗಿ ಜೀವಿಸುವುದು. ಪೌಲ ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ 20ನೇ ವಚನದ ನೀವು ಓದಿದರೆ, ಯಾರಾದ್ರು ಓದ್ತೀರಾ? ಗಲಾತ್ಯ 2:20 ಏನು ಹೇಳ್ತಾನೆ? ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಇನ್ನು ಜೀವಿಸುವ ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಒಂದ್ಸಲ ಒಂದು ಸೇವಕರು ಒಂದು ಹಳ್ಳಿಗೆ ಸುವಾರ್ತೆ ಸಾರಿಕೊಂಡು ಹೋದ್ರಂತೆ. ಅಲ್ಲಿ ಹೋಗುವಾಗ ಒಬ್ಬರು ಹೊಲದಲ್ಲಿ ಕೆಲಸ ಮಾಡ್ತಿದ್ರು, ಅವರನ್ನು ಕರೆದು ಮಾತಾಡಿದ್ರಂತೆ. ಮಾತಾಡಿ, ನಾನು ಈ ಊರಿಗೆ ಹೋಗ್ತಿದ್ದೇನೆ, ನಾನು ಹೀಗೆ ದೇವರ ಸೇವಕ ಎಂಬುದಾಗಿ ಹೇಳುವಾಗ ಆ ವ್ಯಕ್ತಿ ಹೇಳಿದ್ರಂತೆ, ಸ್ವಾಮಿ, ನೀವು ನನ್ನನ್ನು ಮೊದಲು ಭೇಟಿಯಾಗಿದ್ದೀರಿ, ನನಗೆ ಸುವಾರ್ತೆ ಕೊಡಿ. ಹಾಗೆ ಅವರಿಗೆ ಅಲ್ಲಿ ಸುವಾರ್ತೆ ಕೊಟ್ಟರು. ಅವರಿಗೆ ಆ ನಂಬಿಕೆಯ ಕುರಿತು ಮಾತಾಡಿದರು. ನಂತರ ಹೇಳಿದರು, ಅವರ ಹೆಸರು ತೋಮ ಅಂತ ಇತ್ತು. ಇನ್ನು ಮೇಲೆ ನೀವು ತೋಮ ಅಲ್ಲ, ಈ ಊರಿನ ಮೊದಲ ಕ್ರೈಸ್ತ ನೀವು. ಆದ್ದರಿಂದ ಇನ್ನು ಮೇಲೆ ನಿಮ್ಮ ಹೆಸರು ಅಬ್ರಹಾಮ. ನಾನು ನಿಮಗೆ ಹೊಸ ಹೆಸರು ಕೊಡ್ತೇನೆ, ಅಬ್ರಹಾಮ ಅಂತೇಳಿ ಮತ್ತೆ ಊರೊಳಗೆ ಹೋಗಿ ಅಲ್ಲಿ ಸುಮಾರು ಸಮಯಗಳಿದ್ದು ಅಲ್ಲಿ ಕ್ರೈಸ್ತ ಸೇವೆಯನ್ನು ಮಾಡಿ ಮತ್ತೆ ಹೋದ್ರಂತೆ. ಆಮೇಲೆ
ಮತ್ತೆ ಪುನಃ 1 ವರ್ಷದ ನಂತರ ನಾನು ಸುವಾರ್ತೆ ಸಾರಿದ ಸ್ಥಳ ಹೇಗುಂಟು ಅಂತ ನೋಡಲಿಕ್ಕೆ ಬಂದಾಗ ಈ ವ್ಯಕ್ತಿ ಮತ್ತೆ ಪುನಃ ತೋಟದಲ್ಲಿ ಎಲ್ಲೋ ಕೆಲಸ ಮಾಡ್ತಿರಂತೆ. ಕರೆದ್ರಂತೆ, ಅಬ್ರಾಮ ಬನ್ರಿ ಇಲ್ಲಿ ಅಂತ. ಬಂದ್ರಂತೆ. ಬಂದೊಂದು ಮಾತು ಹೇಳಿದ್ರಂತೆ, ಅಬ್ರಾಮ್ ಅಲ್ರಿ, ಕ್ರಿಸ್ತನ ಜೀವಿಸ್ತಾನ. ಹೂ ಇಸ್ ಲಿವಿಂಗ್? ಕ್ರೈಸ್ಟ್ ಇಸ್ ಲಿವಿಂಗ್. ಸೊ ದಿಸ್ ಶುಡ್ ಬಿ ದ ಎಕ್ಸ್ಪೀರಿಯನ್ಸ್. ನನ್ನನ್ನು ಮತ್ತು ನಿಮ್ಮನ್ನು ನೋಡುವಂಥ ಮಾತಾಡುವಂಥ ಜನರಿಗೆ ನಮ್ಮ ಮಾತುಗಳು ಮತ್ತು ನಾವು ನಡೆಕೊಳ್ಳುವ ರೀತಿಗಳು ಯಾರನ್ನು ತೋರಿಸಬೇಕು? ಕ್ರಿಸ್ತನನ್ನು ತೋರಿಸಬೇಕು. ದಿಸ್ ಇಸ್ ವೆರಿ ಎಸೆನ್ಷಿಯಲ್. ನೀವು ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದಲ್ಲಿ ನೋಡಿದರೆ ಅಲ್ಲಿ ಆರಂಭದಲ್ಲಿ ಯೇಸುವಿನ ಶಿಷ್ಯರು ಯೇಸುವಿನ ಮರಣ ಮತ್ತು ಪುನರುತ್ಥಾನದ ನಂತರ ಅವರು ಮುಂದಕ್ಕೆ ಅವರು ಕ್ರೈಸ್ತ ಸಭೆಯಾಗಿ ಬೆಳೆಯುವಾಗ ಆರಂಭದಲ್ಲಿ ಅವರು ಸುವಾರ್ತೆ ಸಾರಿಕೊಂಡು ಹೋಗಲಿಲ್ಲ. ಅವರೇನು ಮಾಡಿದ್ರು ಅಂತ ಹೇಳಿದ್ರೆ, ಅವರು ಒಂದು ಸ್ಥಳದಲ್ಲಿ ಅಥವಾ ಒಂದು ಮನೆಯಲ್ಲಿ ಕೂತ್ಕೊಂಡು ಅವರು ಆರಾಧನೆಗಳನ್ನು ಮಾಡ್ತಿದ್ರು. ಅಲ್ಲಿ ಅವರು ದೇವರಿಗೆ ಸ್ತುತಿ ಪದಗಳನ್ನು ಹಾಡ್ತಿದ್ರು. ನೀವು ದೇವರ ವಾಕ್ಯ ನೋಡಿ, ಅಲ್ಲಿ ಹೇಳ್ತದೆ, ಅವರ ಜೀವಿತವನ್ನು ನೋಡಿ ಪ್ರತಿದಿನ ಮಂಡಳಿಗೆ ಜನರು ಸೇರ್ತಾ ಇದ್ರು. ಯಾರದು ನೋಡಿ? ಅವರ ಜೀವಿತ ನೋಡಿ, ಅವರ ಸುವಾರ್ತೆ ಅಲ್ಲ, ಬದಲಾಗಿ ಅವರ ಜೀವಿತವನ್ನು ನೋಡಿ ಪ್ರತಿದಿನ ಮಂಡಳಿಗೆ ಜನರು ಸೇರ್ತಾ ಇದ್ರು. ಇಟ್ಸ್ ವೆರಿ ಎಸೆನ್ಷಿಯಲ್. ಅದರಿಂದ ಇವತ್ತಿನ ಸುವಾರ್ಥ ಭಾಗದಲ್ಲಿ ನೋಡಿದ್ರೆ ಯೇಸು ಕರೆ ಕೊಡುವ ಕರೆ ನಿಜವಾಗಿ ನಿಮ್ಮಲ್ಲಿ ಯಾರಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವರು ತನ್ನನ್ನು ನಿರಾಕರಿಸಬೇಕು. ಮೊದಲಿಗೆ ತನ್ನನ್ನು ನಿರಾಕರಿಸುವಂಥದ್ದು. ಇದು ನಮಗಿರುವಂಥ ಬಹಳ ದೊಡ್ಡ ಚಾಲೆಂಜ್, ವೆರಿ ಡಿಫಿಕಲ್ಟ್ ಚಾಲೆಂಜ್. ನನ್ನನ್ನು ನಿರಾಕರಿಸುವುದು ಅಂತ ಹೇಳಿದ್ರೆ ನಾನು ಎಲ್ಲವನ್ನು ಬಿಟ್ಟು ಸನ್ಯಾಸಿ ಆಗುವುದಂತಲ್ಲ, ಅಥವಾ ನಾಳೆ ನನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಎಲ್ಲಿಯೋ ಒಂದು ಮನೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡುವುದಂತಲ್ಲ. ನಿರಾಕರಣೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಒಂದು ಹೊಸ ಬದುಕು, ಒಂದು ಹೊಸ ಐಡೆಂಟಿಟಿ. ನಾನು ನನ್ನ ಐಡೆಂಟಿಟಿಯನ್ನು ಕಳಕೊಂಡು ಹೊಸ ಐಡೆಂಟಿಟಿಗೆ ಬರುವಂಥದ್ದು. ಉದಾಹರಣೆಗೆ, ನೀವು ಯಾವುದೇ ಬೀಜವನ್ನು ಹಾಕಿದರೆ ಸ್ವಲ್ಪ ಸಮಯ ನಂತರ ಬೀಜ ಆಗಿ ಉಳಿಯೋದಿಲ್ಲ, ಬದಾಗಿ ಮೊಳಕೆ ಒಡೆದು ಹೊಸ ಐಡೆಂಟಿಟಿಗೆ ಬರ್ತದೆ, ಹೊಸದು ಕಾಣ. ನಿನ್ನನ್ನು ನಿರಾಕರಿಸು ಎಂಬುದಾಗಿ ಹೇಳಿದರೆ ಮೊದಲಾಗಿ ನಮಗಿರುವ ದೊಡ್ಡ ಚಾಲೆಂಜ್ ಅಂತ ಹೇಳಿದ್ರೆ ನನ್ನನ್ನು ನಿರಾಕರಿಸುವುದಲ್ಲ, ಬದಲಾಗಿ ನಾನು ಎಂಬ ಒಂದು ಏನಿದೆ, ಅಹಂ, ನಾನು, ಇದು ಮೊದಲಿಗೆ ಏನಾಗಬೇಕು? ನಾನು. ನಮಗೆ ಸಾಮಾನ್ಯವಾಗಿ ಅಡ್ಡಿ ಮಾಡುವಂಥ ಒಂದು ದೊಡ್ಡ ಪ್ರಾಬ್ಲಮ್ಮೇ ನಾನು. ಯಾಕಂತೇಳಿದ್ರೆ ನಾವು ಎಲ್ಲ ಕಡೆ ಕೂಡ ಏನನ್ನು ನೋಡ್ಲಿಕ್ಕೆ ಇಷ್ಟಪಡ್ತೇವೆ ಅಂದರೆ ನಾನು, ನನ್ನನ್ನು, ನನ್ನದು ನಾನು ಕಾಣಬೇಕು. ಈ 1 ವಾರ ನಾನು ನಿಮ್ಮೊಟ್ಟಿಗಿದ್ದೇನೆ. ಪ್ರತಿ ದಿವಸ ನೀವು ಹೋದ ಮೇಲೆ ಒಂದು ವೇಳೆ ನೀವು ನನ್ನ ಬಗ್ಗೆ ಒಂದು ವೇಳೆ ಚರ್ಚೆ ಮಾಡುವುದಾದರೆ ನಾನು ಅನಿಸ್ತೇನೆ, ಮೈ ಸೆರೆಮನಿ ಇಸ್ ಫೇಲ್ಯೂರ್. ನನ್ನನ್ನು ಯೋಚನೆ ಮಾಡಬೇಡ್ರಿ, ನಾನು 1 ವಾರ ಬಿಟ್ಟು ನಾನು ಹೋಗ್ತೇನೆ. ನಿಮಗೆ ನಾನು ಕೊಡುವ ವಾಕ್ಯಗಳಲ್ಲಿ ಯಾರು ಕಾಣಬೇಕು? ಕ್ರಿಸ್ತನ ಕಾಣಬೇಕು, ನಾನು ಕಾಣಬಾರ್ದು. ನಿಮಗೆ ನಾನು ಕಂಡು ಬಂದರೆ ಅಲ್ಲಿಗೆ ಕ್ರಿಸ್ತನ ಕಾಣುವಿಕೆ ಇಲ್ಲ ಅಂತ ಇದು. ದಟ್ಸ್ ನಾಟ್ ಮೈ. ಕ್ರಿಸ್ಟೋಫರ್ ಇಸ್ ನಥಿಂಗ್, ಏನೂ ಅಲ್ಲ. ಒಂದು ಆ ಸಂದರ್ಭದಲ್ಲಿ ದೇವರು ಕೊಟ್ಟ ಅವಕಾಶದಲ್ಲಿ ಮಾತಾಡುವ ವ್ಯಕ್ತಿ ಮಾತ್ರ. ಕ್ರಿಸ್ಟೋಫರ್ ಇಸ್ ನಥಿಂಗ್. ಆದರೆ ಕ್ರಿಸ್ತನು ಬಹಳ ಪ್ರಾಮುಖ್ಯ. ಅದರಿಂದ ನಾನು, ನನ್ನದು, ನಾನೇ ಎಂಬ ಪ್ರಾಬ್ಲಮ್ಸ್ ಇದೆಯಲ್ಲ, ಅದು ದೊಡ್ಡದು. ಅದರಿಂದ ಪೌಲ ಒಂದು ಕಡೆ ಹೇಳ್ತಾನೆ, ಇದು ನಮಗೆ ಬಹಳ ಕಷ್ಟಕರವಾದ ವಿಚಾರ. ಪೌಲ ಏನು ಹೇಳ್ತಾನೆ? ಇತರರನ್ನು ನಿನಗಿಂತ ಶ್ರೇಷ್ಠರೆಂದು ಎಣಿಸು. ಏನು ಮಾಡು? ಇತರರನ್ನು ನಿನಗಿಂತ ಶ್ರೇಷ್ಠರೆಂದು ಎಣಿಸು. ಇದು ಬಹಳ ಕಷ್ಟ. ನಾವು ಬೇಕಾದ್ರೆ ಹೇಳ್ಬೋದು ಅವ ನನ್ನ ಈಕ್ವಲ್ ಅಂತ ಹೇಳ್ಬೋದು, ಬಟ್ ಹೀ ಈಸ್ ಬೆಟರ್ ದ್ಯಾನ್ ಮೀ ಎಂಬುದಾಗಿ ಹೇಳುವಂಥದ್ದು ಬಹಳ ಕಷ್ಟ. ಇನ್ನೊಬ್ಬನನ್ನು ನನಗಿಂತ ಹೆಚ್ಚಿನವನೆಂಬುದಾಗಿ ಹೇಳೋದು ಬಹಳ ಕಷ್ಟ. ಅದರಲ್ಲೂ ನಮಗೆ ಪಾಸ್ಟರ್ಸ್ಗೆ ಬಹಳ ಕಷ್ಟ. ನನ್ನ ಪ್ರಸಂಗವೇ ದೊಡ್ಡದು, ನಾನೇ ದೊಡ್ಡ ಪ್ರಸಂಗಿ, ನನಗಿಂತ ಇನ್ನೊಬ್ಬ ದೊಡ್ಡ ಪ್ರಸಂಗಿ ಇದ್ದಾನೆ ಎಂಬುದನ್ನು ಒಪ್ಪಿಕೊಳ್ಳುವಂಥದ್ದು ಬಹಳ ಕಷ್ಟ. ಬಿಕಾಸ್ ಯೇಸು ಹೇಳ್ತಾನೆ, ನೀನು ಎಲ್ಲಿಯವರೆಗೆ ನಾನು ಎಂಬ ಆ ದೃಷ್ಟಿಕೋನದಲ್ಲಿ ಇರ್ತೀಯೋ ಅಲ್ಲಿಯವರೆಗೆ ನಾನು ನಿನ್ನ ಐಡೆಂಟಿಟಿಯಾಗಿ ಬರಲಿಕ್ಕೆ ಆಗೋದಿಲ್ಲ. ನಾವು ಕ್ರಿಸ್ತನವರು ಆಗಬೇಕಾದ್ರೆ ಮೊದಲು ನಮ್ಮಲ್ಲಿ ಆ ನಿರಾಕರಣೆಗೆ ಹೋಗಬೇಕು,
ನಿರಾಕರಿಸಲ್ಪಡಬೇಕು. ಮುಖ್ಯವಾಗಿ ಆ ಮನೋಭಾವಗಳು ಹೋಗಬೇಕು. ನೋಡಿ, ಯೇಸುವನ್ನು ನೋಡ್ರಿ. ಯೇಸು ಯಾವತ್ತೂ ಕೂಡ ತನ್ನ ಜೀವನದಲ್ಲಿ ಸ್ಥಾನಗಳನ್ನು ಬಯಸಲಿಲ್ಲ, ಅಥವಾ ಎಲ್ಲರೂ ತನ್ನನ್ನು ಗುರುತಿಸಬೇಕೆಂದಲೂ ಹೇಳಿಲ್ಲ. ಆದ್ದರಿಂದ ಪ್ರತಿ ಸಲ ಶಿಷ್ಯರಿಗೆ ಏನು ಹೇಳ್ತಾನೆ? ನಾನು ಕ್ರಿಸ್ತ ಎಂಬುದನ್ನು ಎಲ್ಲರಿಗೂ ಹೇಳಬೇಡ್ರಿ, ಅಥವಾ ನಾನು ಇಂತಿಂಥದ್ದು ನಿಮಗೆ ಮಾಡಿದ್ದೇನೆ ಎಂಬುದನ್ನು ಏನು ಮಾಡಬೇಡ್ರಿ, ಹೇಳಬೇಡಿ. ನಾನು ಮಾಡುವಂಥದ್ದು ಯಾವುದಕ್ಕೆ ಅಲ್ಲ? ಪ್ರಚಾರಕ್ಕೆ ಅಲ್ಲ. ನಾನು ಮಾಡುವುದು ಯಾವುದಕ್ಕೆ? ಅದು ಸೇವೆಗೆ. ಅದರಿಂದ ಕಾಣಿಕೆ ವಿಚಾರಕ್ಕೆ ಬಂದಾಗಲೂ ಯೇಸು ಏನು ಹೇಳ್ತಾನೆ? ನಿನ್ನ ಬಲಗೈ ಕೊಟ್ಟದ್ದು ಎಡಗೈಗೂ ಗೊತ್ತಾಗಬಾರ್ದು ಅಲ್ವಾ? ಬೇಜಾರು ಮಾಡಬೇಡಿ. ಇಲ್ಲಿ ನಿಮ್ಮ ಅದನ್ನು ಟೀಕೆ ಮಾಡೋದಲ್ಲ, ಬಟ್ ಜಸ್ಟ್ ಫಾರ್ ದ ಸಂದರ್ಭಕ್ಕೆ ಅನುಗುಣವಾಗಿ ಮಾತಾಡೋದು ಅಷ್ಟೇ. ನಿಮ್ಮ ಈ ಕಡೆ ಎಲ್ಲ ಒಂದು ಕ್ರಮ ಇದೆ. ನೀವು ಚರ್ಚ್ಗೆ ಏನಾದೊಂದು ಡೊನೇಷನ್ ಕೊಟ್ಟಾಗ ಅದರಲ್ಲಿ ಏನು ಬರೀತೀರಿ? ಅನೌನ್ಸ್ ಮಾಡ್ತೀರಿ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಹೆಸರು ಹಾಕ್ತೀರಿ ಅಲ್ವಾ? ನೀವು ಕೂತರ ಬೆಂಚುಗಳಲ್ಲಿ ಕೂಡ ನೀವು ನೋಡಿದರೆ ಕೆಲವು ಬೆಂಚುಗಳಲ್ಲಿ ಹೆಸರುಗಳಿದೆ, ಇರ್ಬೋದು ಅವರ ಸ್ಮರಣೆಗಳು. ನಾನು ತಪ್ಪೋ ಸರಿಯ ಬಗ್ಗೆ ಮಾತಾಡೋದಿಲ್ಲ. ಬಟ್ ಯೇಸುವಿನ ದೃಷ್ಟಿಕೋನದಲ್ಲಿ ನೀನು ಕೊಟ್ಟ ಮೇಲೆ ಏನಾಗಬಾರ್ದು? ನಿನ್ನ ಎಡಗೈಗೂ ಗೊತ್ತಾಗಬಾರ್ದು. ನನ್ನ ಹೆಸರು ಬರಬೇಕೆಂಬುದಾಗಿ ಕೊಡುವುದಲ್ಲ, ಅಥವಾ ನನ್ನ ಗುರುತು ಆಗಬೇಕೆಂಬುದಾಗಿ ಕೊಡುವುದಲ್ಲ. ಬದಲಾಗಿ ನಾನು ಕೊಡುವಂಥದ್ದು ಏನಾಗಬೇಕು? ಗೊತ್ತಾಗಲೂಬಾರದು. ಯಾಕೆಂತ ಹೇಳಿದ್ರೆ ಅದು ನನ್ನದಲ್ಲ. ನಾನು ಯಾವುದಕ್ಕೆ ಕೊಡುವಂಥದ್ದು? ಉದ್ದೇಶ. ಸೊ ನನ್ನನ್ನು ನಿರಾಕರಿಸುವಂಥದ್ದು ಬಹಳ ಪ್ರಾಮುಖ್ಯ. ಆಮೇಲೆ ಏನು ಮಾಡಬೇಕು? ಶಿಲುಬೆಯನ್ನು ಹೊರುವಂಥದ್ದು. ಸೊ ಲೂಸಿಂಗ್ ಮೈ ಸೆಲ್ಫ್, ಮೈ ಐಡೆಂಟಿಟಿ, ನಾನು ನನ್ನದೇ ಎಂಬುದಾಗಿ ನಾನು ಎನಿಸಿಕೊಂಡು ಹೋದರೆ ತಪ್ಪು. ಕೆಲವು ಸಲ ಚರ್ಚಲ್ಲಿ ಅನೌನ್ಸ್ ಮಾಡುವಾಗ ಕೆಲವು ಸಲ ಏನೋ ಹೇಳ್ತಾರೆ. ಯೂಶಲಿ ನನ್ನ ಫ್ರೆಂಡ್ಸ್, ಇವತ್ತು ಕ್ರಿಸ್ಟೋಫರ್ ಅಯ್ಯ ಬಂದಿದ್ದಾರೆ, ಮತ್ತೆ ಚರ್ಚ್ ಬಿಟ್ಟ ಮೇಲೆ ಹೇಳ್ತಾರೆ, ಅಯ್ಯೋ ಸಾರಿ, ಮಿಸ್ಟೇಕ್ ಆಗಿದೆ, ಏನು ನಾವು ನಿಮ್ಮನ್ನು ರೆವರೆಂಡ್ ಡಾಕ್ಟರ್ ಅಂತ ಹೇಳಿಲ್ಲ. ನಾನು ಡಾಕ್ಟ್ರೇಟ್ ಮಾಡಿರೋದು, ನನ್ನ ಡಾಕ್ಟ್ರೇಟನ್ನು ಏನು ಮಾಡಲಿಕ್ಕೆ? ಪ್ರಚುರಪಡಿಸ್ಲಿಕ್ಕೆ. ನೀನು ನನ್ನ ಡಾಕ್ಟರ್ ಅಂತ ಹೇಳಿದ್ರು ಪರವಾಗಿಲ್ಲ, ನೀನು ನನಗೆ ಬೇಸಿಕ್ ಆಗಿರೋದು ಯಾವುದು? ನನ್ನ ಹೆಸರು ಕ್ರಿಸ್ಟೋಫರ್ ಎಂಬುದು ನನ್ನ ಐಡೆಂಟಿಟಿ. ಜಸ್ಟ್ ಸೇ ದ್ಯಾಟ್. ನೀವು ನನ್ನ ಡಿಗ್ರಿ ಹೇಳಬೇಕಂತ ಇಲ್ಲ, ಯಾಕೆಂದರೆ ನಾನು ಡಿಗ್ರಿ ಮಾಡಿರೋದು ನನ್ನ ಡಿಗ್ರಿ ಹೇಳಲಿಕ್ಕೆ ಅಲ್ಲ. ದ್ಯಾಟ್ ಈಸ್ ದೇರ್. ಯಾಕಂದರೆ ನಾನು ಏನು ಕಲ್ತಿದ್ದೇನೆ, ನಾನು ಏನಾಗಿದ್ದೇನೆ ಎಂಬುದು ನನ್ನ ಡಿಗ್ರಿ ಸರ್ಟಿಫಿಕೇಟಿಂದ ಗೊತ್ತಾಗಬಾರ್ದು. ಬದಲಾಗಿ ನಾನು ಇನ್ನೊಬ್ಬನೊಟ್ಟಿಗೆ ವ್ಯವಹರಿಸುವ ರೀತಿಯಲ್ಲಿ ನಾನು ಯಾರೆಂಬುದು ಗೊತ್ತಾಗಬೇಕು. ದಿಸ್ ಇಸ್ ವೆರಿ ಎಸೆನ್ಷಿಯಲ್. ಅದರಿಂದ ನಮಗೊಂದು ಚಾಲೆಂಜ್ ಇದೆ. ನಾನು ನನ್ನ KTC ವಿದ್ಯಾಭ್ಯಾಸದ ನಂತರ, ಥಿಯಾಲಜಿಕಲ್ ಸ್ಟಡಿ ನಂತರ, ನನ್ನ ಮೊದಲ ಚರ್ಚ್ ಮಸ್ಕಾಪುರ, ಚಾಮರಾಜನಗರದಲ್ಲಿ. ಅಲ್ಲಿ ಇರುವಾಗ ನನಗೆ ಅಲ್ಲಿ ಚರ್ಚ್ ಹತ್ರ ಮನೆ ಇರಲಿಲ್ಲ. ಆಗ ಅವರು ಪಾರ್ಸನೇಜ್ ಕಟ್ಟಿರಲಿಲ್ಲ. ಸೊ ನಾನು ಚಾಮರಾಜನಗರದ ಸಿಟಿ ಸೆಂಟ್ರಲ್ಲಿ ಅಲ್ಲಿ ಒಂದು ವಾರ್ಡನ್ ಹೌಸ್ ಇತ್ತು. ಅಲ್ಲಿ ಒಂದು ಬೋರ್ಡಿಂಗ್ ಹೋಮ್ ಮುಚ್ಚಲ್ಪಟ್ಟಿತ್ತು. ಅದರಿಂದ ವಾರ್ಡನ್ ಹೌಸ್ ಖಾಲಿತ್ತು. ನಾನು ಆ ಮನೇಲಿದ್ದೆ. ಸಾಧಾರಣ ನಾವು ಪ್ರತಿ ದಿವಸ ಅಲ್ಲಿಂದ ಚರ್ಚಿಗೆ ಸಾಯಂಕಾಲ ಬರ್ತಿದ್ದೆ, ಒಂದು 5 ಗಂಟೆಗೆಲ್ಲ. ಅಲ್ಲಿ ಬಂದು ಮನೆಗಳಲ್ಲಿ ವಿಸಿಟ್ ಮಾಡಿ ಒಂದು 8:30 ಗಂಟೆಗೆ ವಾಪಸ್ ನನ್ನ ಮನೆಗೆ ಹೋಗ್ತಿದ್ದೆ. ಇದು ರುಟೀನ್. ಒಂದು ದಿವಸ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇದ್ದೆ. ಎಷ್ಟು ಹೊತ್ತು ಕಾದರೂ ಬಸ್ ಬರಲಿಲ್ಲ. ಆವತ್ತು 8:30 ಗಂಟೆಗೆ ಯಾವಾಗಲೂ ಬರುವ ಬಸ್ ಬರಲಿಲ್ಲ. ಸುಮಾರು ಹೊತ್ತಾಯಿತು. ನನ್ನ ಪಕ್ಕದಲ್ಲಿ ಇನ್ನೊಬ್ಬರು ಸಹ ನಿಂತಿದ್ರು. ನಾವಿಬ್ಬರು ಕಾಯ್ತಾ ಇದ್ದೆವು. ಕೊನೆಗೊಂದು ಆಟೋ ಬಂತು. ಅವರು ಪಕ್ಕದವರು ಹೇಳಿದ್ರು, ಸರ್ ನಾವು ಶಾರಿಂಗಲ್ಲಿ ಆಟೋದಲ್ಲಿ ಹೋಗುವ ಅಂತ. ಓಕೆ, ನಾವಿಬ್ಬರು ಶಾರಿಂಗಲ್ಲಿ ಆಟೋದಲ್ಲಿ ಹತ್ತಿದ್ದೆವು, ಬಂದೆವು. ಪಾಪ ಆ ವ್ಯಕ್ತಿಗೆ ತುಂಬ ನೆಗಡಿ ಆಗಿತ್ತು. ಫುಲ್ಲು ಶೀತ ಆಗಿತ್ತು. ಸ್ವಲ್ಪ ದೂರ ಹೋದ್ಮೇಲೆ ಗಟ್ಟಿಯಾಗಿ ಒಂದು ಸೀನಿದ್ರು. ಅವ್ರು ಸೀನಿದ ರೀತಿ ಹೇಗಿತ್ತು ಅಂತ ಹೇಳಿದ್ರೆ, ನನ್ನ ಬಟ್ಟೆಯಲ್ಲೆಲ್ಲ ಹಳದಿ ಎಲ್ಲ ಬಿದ್ದಿತ್ತು ಪೂರ್ತಿ. ಅವರು ಸೀನಿದ್ದು. ಏನು ಮಾಡೋದು? ಸಾಮಾನ್ಯವಾಗಿ ನನಗೆ ಸಿಟ್ಟು ಭಾಳ ಬೇಗ ಬರ್ತದೆ. ಆದರೆ ಯಾವತ್ತೇನೂ ಗೊತ್ತಿಲ್ಲ, ಭಾಳ ಶಾಂತವಾಗಿದ್ದೆ. ಆ ವ್ಯಕ್ತಿಗೆ ಇಷ್ಟೇ ಕೇಳಿದ್ದು, ನೀವೊಂದು ಎಜುಕೇಟೆಡ್ ಪರ್ಸನ್ ಥರ ಕಾಣ್ತೀರಿ, ಅಟ್ಲೀಸ್ಟ್ ಸೀನುವಾಗ ಕೈಯನ್ನಾದರೂ ಏನು ಮಾಡಬೇಕು? ಅಡ್ಡ ಇಟ್ಕೊಳ್ಬೇಕು. ಅವ್ರೇನು ಹೇಳಿರ್ಬೋದು? ಸಾರಿ ಹೇಳ್ಬೋದಾ? ಹೇಳಿಲ್ಲ. ಅವರನ್ನು ಕಾಲರ್ ಹಿಡ್ಕೊಂಡ್ಬಿಟ್ರು. ಓಕೆ, ಕಾಲರ್ ಹಿಡ್ಕೊಂಡ್ಬಿಟ್ರು. ನಾನು ಹೇಳಿದಾಯ್ತು ಮರ, ಬಿಟ್ಬಿಡು. ಆಮೇಲೆ ಅವರ ಸ್ಟಾಪ್ ಬಂದು ಅವ್ರು ಹೇಳಿದ್ರು,
ನಿಮ್ಮ ಕಾಸು ನಾನೇ ಕೊಡ್ತೇನೆ ಅಂದರು. ಬೇಡಪ್ಪ, ನನ್ನ ಕಾಸು ನಾನು ಕೊಡ್ತೀನಿ, ಹೋಗ. ಆಮೇಲೆ ಅವ್ರು ಹೋದ್ಮೇಲೆ ಆಟೋ ಡ್ರೈವರ್ ಹೇಳಿದ್ರು, ಏನು ಸರ್ ಸುಮ್ಮನೆ ಕೂತ್ಬಿಟ್ರಿ, ನೀವೊಂದು ಕೊಟ್ಟರೆ ನಾನು ಬಂದೆರಡು ಕೊಡ್ತಿದ್ದಲ್ಲ ಅಂತ. ಇರಲಿಯಪ್ಪ, ಪರವಾಗಿಲ್ಲ, ನಡೆಯಪ್ಪ. ಮರು ದಿವಸಕ್ಕೂ ಅಲ್ಲೇ ಬಸ್ ಸ್ಟ್ಯಾಂಡಿಗೆ ಕಾಯ್ತಿದ್ದೆ. ಇದೇ ವ್ಯಕ್ತಿ ಬಂದ, ನಾನು ನೋಡಿದ. ಆಮೇಲೆ ಕೇಳಿದ, ನೀವು ಈ ಊರಿನವರಾಗೆ ಕಾಣೋದಿಲ್ಲ, ನಿಮ್ಮೂರು ಯಾವುದು ಕೇಳಿದ. ಮಂಗಳೂರು ಅಂತೇಳಿ. ಇಲ್ಲೇನು ಮಾಡ್ತೀರಿ? ನಮ್ಮದು ರೋಡ್ ಸೈಡ್ಗೆ ಚರ್ಚ್ ಇರೋದು, ನಾನು ಆ ಚರ್ಚಿನ ಪಾಸ್ಟ್ರು ಅಂದೆ. ನೀವು ನಂಬಲಿಕ್ಕಿಲ್ಲ, ಆ ವ್ಯಕ್ತಿ ನನ್ನ ಕಾಲಬುಡದಲ್ಲಿ ಅಡ್ಡ ಬಿದ್ದಿದ. ಫಸ್ಟ್ ಎಕ್ಸ್ಪೀರಿಯನ್ಸ್. ಒಂದು ವೇಳೆ ಹಿಂದಿನ ದಿವಸ ಆಟೋದಲ್ಲಿ ಹೋಗುವಾಗ ಅವನನ್ನು ಕಾಲರ್ ಹಿಡಿದಾಗ ನಾನು ಸೈಡ್ ಬಿಟ್ಟು ಅವನು ಡ್ರೈವರ್ ಬಂದು ಬಿಟ್ಟಿದ್ರೆ, ಇವತ್ತು ಅವನು ಬರುವಾಗ ನಾನು ಓಡಬೇಕಿತ್ತು, ಇಲ್ಲದಿದ್ದರೆ ಅವನ ಜೊತೆಗೆ ಅಲ್ಲಿ ಏನು ಮಾಡಬೇಕಿತ್ತು? ನಂತರ ನಾನು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ 2 ವರ್ಷದ ನಂತರ ಹೋಗುವಾಗ ಒಂದ್ಸಲ ಬ್ಯಾಂಕ್ ಹತ್ರ ಸಿಕ್ಕಿ, ಆಗಲೂ ಆ ವ್ಯಕ್ತಿ ಕೇಳಿದ, ಪಾಸ್ಟ್ರೇ ಕ್ಷಮಿಸಿದಿರಲ್ಲ. ನಮ್ಮ ಹ್ಯುಮಿಲಿಯೇಷನ್, ನಮ್ಮ ನಾವು ಸುಮ್ಮನಿರುವಂಥದ್ದು, ನಾವು ತಾಳಿಕೊಳ್ಳುವಂಥದ್ದು, ಅದು ಬಲಹೀನತೆ ಅಲ್ಲ. ನಾವು ತಾಳಿಕೊಳ್ಳುವುದರಲ್ಲಿ ಏನು ಹೊಂದಿದ್ದೇವೆ? ಬಲವನ್ನು ಹೊಂದಿದ್ದೇವೆ. ನಾವು ಹೊಡೆಯುವುದರಲ್ಲಿ ಅಲ್ಲ, ಬದಲಾಗಿ ಪೆಟ್ಟು ತಿನ್ನುವುದರಲ್ಲಿ ನಮ್ಮ ಬಲ ಗೊತ್ತಾಗುವಂಥದ್ದು. ದಟ್ ಇಸ್ ವಾಟ್. ಹೊಡೆದು ಬಹಳ ಸುಲಭ. ಆ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಎಷ್ಟು ಕಾಡಿತು ಅಂತ ಹೇಳಿದ್ರೆ, ಪ್ರತಿ ಸಲ ನಾನು ನೆನೆಸ್ಕೊಳ್ತೇನೆ. ಯಾಕಂತ ಹೇಳಿದ್ರೆ, ಆವತ್ತು ನಾನು ಆ ತಾಳ್ಮೆಯಲ್ಲಿ ಇದ್ದದಕ್ಕೆ ಧೈರ್ಯವಾಗಿ ನಿಂತ್ಕೊಂಡು ಏನು ಹೇಳಲಿಕ್ಕಾಯಿತು? ಐ ಬಿಲಾಂಗ್ ಟು ದಿಸ್ ಚರ್ಚ್. ಒಂದು ವೇಳೆ ನಾನು ಅವರಿಗೆ ಮಾತಾಡುವಾಗ ನಾನು ಅವರಿಗೆ ತಿರುಗಿ ಮಾತಾಡಿ ಗಲಾಟೆಗಳಾಗಿದ್ದರೆ, ಖಂಡಿತವಾಗಲೂ ಅಲ್ಲಿ ನಿಂತ್ಕೊಂಡು ನಾನು ಆ ಚರ್ಚಿನ ಪಾದ್ರಿ ಎಂಬುದಾಗಿ ಹೇಳಲಿಕ್ಕೆ ಆಗ್ತಿರಲಿಲ್ಲ. ಸೊ ನಾನು ನನ್ನನ್ನು ನಿರಾಕರಿಸಿಕೊಂಡು ಯೇಸುವನ್ನು ಹಿಂಬಾಲಿಸುವುದು ಅಂತ ಹೇಳಿದ್ರೆ, ಎ ನ್ಯೂ ಐಡೆಂಟಿಟಿ. ದಟ್ ಐಡೆಂಟಿಟಿ ಐ ಬಿಲಾಂಗ್ ಟು ಕ್ರೈಸ್ಟ್. ಯೇಸು ಹೇಗಿದ್ದನೋ ಹಾಗೆ. ನಿಮ್ಮ ಇವತ್ತಿನ ಮೊದಲ ಒಂದು ಸಂಗೀತ ನೀವು ಹಾಡಿದಿರಿ, ಎಂಥದ್ದು? ಯೇಸುವಿಗೆ ಆರಾಧನೆ ಏನೋ ಒಂದು ಸಂಗೀತ ಹಾಡಿದಿರಿ. ನನ್ನ ಉಸಿರಿರುವ ದಿನವೆಲ್ಲ ಅದರಲ್ಲಿ ಬರುವಾಗ ಯೇಸುವಿಗೆ ಆರಾಧನೆ. ತಪ್ಪು ಬೇಜಾರು ಮಾಡಬೇಡಿ. ನಾವು ಬೇಸಿಕಲಿ ಯೇಸುವಿಗೆ ಆರಾಧನೆ ಮಾಡುವವರಲ್ಲ. ನಾವು ಯೇಸುವಿಗೆ ಆರಾಧನೆ ಮಾಡುವುದೂ ಇಲ್ಲ. ನೀವು ಯಾರು ಕೂಡ ಯೇಸುವಿಗೆ ಪ್ರಾರ್ಥನೆ ಮಾಡುವುದು ಕೂಡ ಇಲ್ಲ. ಬೇಕಾದ್ರೆ ನೋಡಿ, ನೀವು ಪ್ರಾರ್ಥನೆ ಮಾಡೋದು ಯಾರಿಗೆ? ಯಾರಿಗೆ ಪ್ರಾರ್ಥನೆ ಮಾಡ್ತೀರಿ? ಪ್ರಾರ್ಥನೆಯನ್ನು ಹೇಗೆ ಆರಂಭ ಮಾಡ್ತೀರಿ? ತಂದೆಯೇ, ದೇವರೇ, ಕರುಣಾಮೂರ್ತಿ, ವಾಟ್ ಎವರ್. ನೀವು ಯಾರಾದರೂ ಯೇಸುವಿಗೆ ಪ್ರಾರ್ಥನೆ ಮಾಡ್ತೀರಾ? ನಾವು ಖಾಲಿ ಯೇಸುವಿನ ಹೆಸರಿನಲ್ಲಿ ಕೇಳಿಕೊಳ್ಳುವುದು ಮಾತ್ರ. ನಾವು ಯೇಸುವಿಗೆ ಪ್ರಾರ್ಥನೆ ಮಾಡುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಯೇಸು ಎಂಬ ವ್ಯಕ್ತಿಗೆ 33 ವರ್ಷದ ಒಂದು ಏನಿದೆ, ಚರಿತ್ರೆ ಇದೆ. ಆತನಿಗೊಂದು ಹುಟ್ಟು ಇದೆ, ಆತನಿಗೊಂದು ಸಾವು ಇದೆ. ಕ್ರಿಸ್ತ ಎಂಬ ಏನು ಹೇಳ್ತೇವೆ ನಾವು, ಮಗ ಅಥವಾ ಕ್ರಿಸ್ತ, ಈತನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಆದ್ರಿಂದ ನಾವು ದೀಕ್ಷಾಸನ ಸಮಯದಲ್ಲಿ ತಂದೆ, ಯೇಸು, ಪರಿಶುದ್ಧಾತ್ಮ ಅಂತ ದೀಕ್ಷಾಸನ ಕೊಡುವುದಿಲ್ಲ. ಹೇಗೆ ಕೊಡ್ತೇವೆ? ತಂದೆ, ಮಗ. ಓಕೆ, ನಾವ್ಯಾರು ಯೇಸುವಿಗೆ ಆರಾಧನೆ ಮಾಡುವುದಲ್ಲ. ಮತ್ತು ಯೇಸು ಕೂಡ ಯಾವತ್ತೂ ಕೂಡ ನನ್ನನ್ನು ಆರಾಧನೆ ಮಾಡಿರಿ ಎಂಬುದಾಗಿ ನಮ್ಮನ್ನು ಕರೆ ಕೊಡಲಿಲ್ಲ. ಯೇಸು ನಮಗೆ ಕೊಟ್ಟ ಕರೆ ಏನು? ನನ್ನನ್ನು ಹಿಂಬಾಲಿಸಿ. ಫಾಲೋ ಮೀ, ಯು ಶುಡ್ ಫಾಲೋ ಮೀ. ಕ್ರಿಸ್ತನಲ್ಲಿ ಜೀವಿಸುವುದು ಅಂತ ಹೇಳಿದ್ರೆ, ಯೇಸು ಹಾಕಿಕೊಟ್ಟಂತ ಹೆಜ್ಜೆ ಜಾಡಿನಲ್ಲಿ ನಡೆಯುವಂಥದ್ದು. ಫಾಲೋ ಮೀ. ಆದರೆ ನಮಗೆ ಯೇಸುವನ್ನು ಹಿಂಬಾಲಿಸಲಿಕ್ಕೆ ಆಗುವುದಿಲ್ಲ. ನನ್ನನ್ನು ಸೇರಿಸಿ, ನಿಮಗೆ ಅಂತ ಹೇಳಿದ್ರು, ನನ್ನನ್ನು ಸೇರಿಸಿಕೊಂಡು ನಮಗೆ ಯೇಸುವನ್ನು ಹಿಂಬಾಲಿಸಲಿಕ್ಕೆ ಆಗುವುದಿಲ್ಲ. ಯೇಸುವನ್ನು ಹಿಂಬಾಲಿಸುವುದು ಬಹಳ ಕಷ್ಟ. ಯೇಸುವನ್ನು ಹಿಂಬಾಲಿಸಲಿಕ್ಕೆ ಚಾಲೆಂಜಿಂಗ್. ಆದ್ದರಿಂದ ನಾವು ಏನು ಮಾಡ್ತೇವೆ? ಯೇಸುವಿಗೆ ಆರಾಧನೆ ಮಾಡ್ತೇವೆ. ಇಟ್ ಈಸ್ ಈಸಿಯರ್. ಓಕೆ, ಯೇಸು ಕರೆ ಕೊಟ್ಟದ್ದು ಫಾಲೋ ಮಾಡಲಿಕ್ಕೆ ನಾವೇನು ಮಾಡ್ತೇವೆ? ವರ್ಷಿಪ್ ಮಾಡ್ತೇವೆ. ಇಟ್ಸ್ ವೆರಿ ಈಸಿ. 4 ಸಂಗೀತ ಹಾಡಿ ಒಂದು ಪ್ರಸಂಗ ಕೇಳಿ ನಾವು ಹೋಗುವಂಥದ್ದು. ಬಟ್ ಚಾಲೆಂಜ್ ಇರುವಂಥದ್ದು ಯೇಸುವನ್ನು ಹಿಂಬಾಲಿಸುವುದು. ನಾನು ಮೊನ್ನೆ ಕೂಡ ಹೇಳಿದೆ, ಯೇಸುವನ್ನು ಹಿಂಬಾಲಿಸಬೇಕಾದ್ರೆ ನಮ್ಮಲ್ಲಿ 3 ಮುಖ್ಯ ವಿಚಾರಗಳು ಬಹಳ ಪ್ರಾಮುಖ್ಯವಾಗಿ ನಮ್ಮಲ್ಲಿ ನ್ಯಾಯ ಎಂಬುದು ಇರಬೇಕು. ಇಟ್ಸ್ ವೆರಿ ಎಸೆನ್ಷಿಯಲ್. ಎರಡನೇದಾಗಿ, ಯೇಸುವನ್ನು ಹಿಂಬಾಲಿಸುವುದಾದ್ರೆ ನಮ್ಮಲ್ಲಿ ಸತ್ಯವೆಂಬುದು ಇರಬೇಕು. ಸತ್ಯ. ನಾನು ಯಾವಾಗಲೂ ಏನು ಮಾತಾಡ್ತಾನೆ? ಸತ್ಯ ಮಾತಾಡ್ತಾನೆ. ಆ ಧೈರ್ಯ ನಮಗುಂಟೋ?
ನಾವು ಕೆಲವು ಸಲ ನಮ್ಮ ಮನೆಯಲ್ಲಿಯೇ ಸತ್ಯ ಮಾತಾಡೋದಿಲ್ಲ, ಹೊರಗೆಲ್ಲ ಮನೆಯಲ್ಲಿ. ಮಕ್ಕಳು ಎಲ್ಲಿಯಾದರೂ ಹೋಗಿ ಬಂದರೆ ನಿಜವಾಗಲೂ ಪರಿಪೂರ್ಣ ಸತ್ಯ ಹೇಳ್ತಾರಾ? ಇಲ್ಲ. ಆಫ್ ಟ್ರೂತ್. ನಮ್ಮ ಮನೆಯಲ್ಲಿಯೇ ನಾವು ಸತ್ಯ ಹೇಳಲಿಕ್ಕೆ ಏನು ಮಾಡ್ತೇವೆ? ಕಷ್ಟಪಡುತ್ತೇವೆ. ನಮಗೆ ನಮ್ಮ ಮನೆಯಲ್ಲಿಯೇ ಸತ್ಯ ಹೇಳಲಿಕ್ಕೆ ಆಗದಿದ್ದರೆ ನಾವು ಯೇಸುವಿನವರು ಆಗುವುದಾದರೂ ಹೇಗೆ? ಯಾಕಂದರೆ ಯೇಸುವಿನ ಇಡೀ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾದ ಒಂದು ವಿಚಾರ, ಅದು ಸತ್ಯ. ಎಲ್ಲಿವರೆಗೆ ಅಂತೇಳಿದ್ರೆ ಕೊನೆಗೆ ಪಿಲಾತ ಕೂಡ ಕೇಳ್ತಾನೆ, ಸತ್ಯ ಅಂದರೆ ಏನು? ವಾಟ್ ಇಸ್ ಟ್ರುತ್? ನಮ್ಮಲ್ಲಿ ಆ ಯೇಸುವಿನ ಸತ್ಯ ಇದೆಯೋ? ನಾವು ಇಲ್ಲಿ ಚರ್ಚಲ್ಲಿ ಇಷ್ಟು ಜನ ಇದ್ದೇವಲ್ಲ, ಇನ್ನೂ ಸುಮಾರು ಜನ ಬರಲಿಲ್ಲ, ಬರುವವರೆಲ್ಲರೂ ಸಹ ನಾವು ಪರಸ್ಪರ ಒಬ್ಬರೊಟ್ಟಿಗೆ ಸತ್ಯವನ್ನೇ ಮಾತಾಡ್ತೇವ? ಅಥವಾ ನಿಮ್ಮಲ್ಲಿ ಒಬ್ಬ ಮಾತಾಡಿದನ್ನು ಇನ್ನೊಬ್ಬರು ನಿಜವಾಗಲೂ ಅವನು ಹೇಳಿದ್ದನ್ನು ನಂಬ್ತೀರಾ? ಮಾತನ್ನು ಕೇಳ್ಬೋದು, ಅವ್ರು ಹೋದ್ಮೇಲೆ ಹೇಳ್ತೀರಿ ಅವನಿದ್ದದೆ ಮಾರ ಅಂತ, ಹೌದಾ? ಯಾಕೆ ವಿ ಡೋಂಟ್ ಬಿಲೀವ್? ಯಾಕೆ ಬಿಲೀವ್ ಮಾಡೋದಿಲ್ಲ? ಯಾಕೆಂದ್ರೆ ನಮಗೆ ಗೊತ್ತುಂಟು ಅವ ಹೇಳಿದ್ರಲ್ಲಿ ಪೂರ್ತಿ ಸತ್ಯ ಇಲ್ಲ. ನಮ್ಮ ಒಟ್ಟಿಗೆ ಇರುವವರನ್ನೇ ನಮಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನಂಬಲಿಕ್ಕೆ ಆಗೋದಿಲ್ಲ, ಹೌದಾ? ಇಸ್ ಇಟ್? ಹಾಗಾದ್ರೆ ಹೊರಗಿನವರು ನಮ್ಮನ್ನು ನಂಬುವುದು ಹೇಗೆ? ಹೊರಗಿನವರು ನಮ್ಮ ಮಾತಿನ ಮೇಲೆ ವಿಶ್ವಾಸವಿಡುವುದು ಹೇಗೆ? ನಾನು ಹೇಳಿದನ್ನು ಅವರು ತಿಳ್ಕೊಳ್ಳುವುದು ಹೇಗೆ? ಯೇಸುವನ್ನು ಹಿಂಬಾಲಿಸಬೇಕಾದ್ರೆ ನ್ಯಾಯ, ಸತ್ಯ, ಪ್ರೀತಿ, ಇದು ಮೂರು ಇರಲೇಬೇಕು. ಈ ಮೂರರ ಹೊರತು ಇಲ್ಲ. ನಾವು ಯೇಸುವನ್ನು ಆರಾಧನೆ ಮಾಡ್ಬೋದು, ನಾವು ಆರಾಧನೆಯಲ್ಲಿ ನಮಗೇನು ದೊರಕಿತೆಂಬುದಾಗಿ ಹೇಳ್ಬೋದು, ಬಟ್ ವಿ ಆರ್ ನಾಟ್ ಫಾಲೋವಿಂಗ್ ಕ್ರೈಸ್ಟ್. ಬಹಳ ಪ್ರಾಮುಖ್ಯವಾಗಿ. ಅದರಿಂದ ಯೇಸು ಹೇಳ್ತಾನೆ, ನಿಮ್ಮನ್ನು ನಿರಾಕರಿಸಿ ಏನು ಹೊತ್ಕೊಂಡು ಬಾ? ಕ್ರೂಜೆಯನ್ನು ಹೊತ್ತುಕೊಂಡು ಬಾ. ಏನು ಕ್ರೂಜೆ ಅಂತ ಹೇಳಿದ್ರೆ? ಕ್ರೂಜೆ ಅಂದರೆ ಯಾವುದು? ನಾಳೆ ಆ ಶಿಲುಬೆ ಇಟ್ಟಿದ್ದಾರೆ, ಅದನ್ನು ಹೊತ್ಕೊಂಡು ಹೋಗೋದು, ಅದು ಸುಲಭ, ದಟ್ ಇಸ್ ನಾಟ್ ಅ ಬಿಗ್ ಥಿಂಗ್. ಬಟ್ ಕ್ರೂಜೆ ಅಂದರೆ ಏನು? ಕ್ರೂಜೆ ಅಂದರೆ ಏನಂತ ಗೊತ್ತಾಗಬೇಕಾದ್ರೆ ಯೇಸು ಹೇಳಿದ ಒಂದು ಮಾತಿದೆ ಮತ್ತಾಯನ ಸುವಾರ್ತೆಯಲ್ಲಿ, ನಾನು ಈ ಲೋಕದಲ್ಲಿ ಸಮಾಧಾನವನ್ನು ಹುಟ್ಟಿಸ್ಲಿಕ್ಕೆ ಬರಲಿಲ್ಲ, ಏನು ಮಾಡಲಿಕ್ಕೆ ಬಂದಿದ್ದೇನೆ? ಖಡ್ಗವನ್ನು ಹಾಕೋದಕ್ಕೆ ಬಂದಿದ್ದೇನೆ. ತಂದೆಗೆ ವಿರುದ್ಧವಾಗಿ ಮಗನು, ಅತ್ತೆಗೆ ವಿರುದ್ಧವಾಗಿ ಸೊಸೆ. ಯಾಕೆ ಹೇಳ್ತಾನೆ? ಅವರಲ್ಲಿ ಜಗಳ ಹುಟ್ಟಿಸೋದಕ್ಕೋ ಅಲ್ಲ. ನನಗೆ ಹೇಳಿದ ಮಾತನ್ನು ನೆನಪಿಟ್ಕೊಳ್ಳಿ, ನಾನು ಮತ್ತು ನೀನು ನಿಜವಾಗಲೂ ಯೇಸುವನ್ನು ಹಿಂಬಾಲಿಸುವುದಾದರೆ ಜನ ನಮ್ಮನ್ನು ಇಷ್ಟಪಡುವುದಿಲ್ಲ, ನಿಮ್ಮ ಮನೆಯವರೇ ನಿಮ್ಮನ್ನು ಇಷ್ಟಪಡುವುದಿಲ್ಲ, ನಿಮ್ಮ ಜೊತೆಯಲ್ಲಿ ಇರುವವರೇ ನಿಮ್ಮನ್ನು ಇಷ್ಟಪಡುವುದಿಲ್ಲ. ಯಾಕಂತ ಹೇಳಿದ್ರೆ ಇವತ್ತಿನ ಸಮಾಜಕ್ಕೆ ಸತ್ಯ ಹೇಳುವವರು ಬೇಡ. ದೇ ಡೋಂಟ್ ಲೈಕ್. ನೀವು ಸತ್ಯ ಹೇಳುವವರೊಟ್ಟಿಗೆ ನಾವು ಸೇರಿಸೋದು ಕೂಡ ಇಲ್ಲ. ಯಾಕೆ? ಅವನು ನಾಳೆ ಹೋಗಿ ಎಲ್ಲರಿಗೆ ಹೇಳ್ಬಿಡ್ತಾನೆ. ಶಾಲೆಯಲ್ಲಿ ನಾವು ಕೆಲವರೊಂದು ಗಾಂಧಿ ಎಂಬುದಾಗಿ ಸೈಡಿಗೆ ಹಾಕ್ತಿದ್ವು, ಗಾಂಧಿ ಅವನು ಬೇಡ, ನಮ್ಮ ಗುಂಪಿಗೆ ಏನಾಗೋದಿಲ್ಲ, ಸೆಟ್ ಆಗೋದಿಲ್ಲ. ಆದರೆ ಯೇಸುವನ್ನು ಹಿಂಬಾಲಿಸುವುದಾದರೆ ಸತ್ಯ ಇರಬೇಕು, ನ್ಯಾಯ ಇರಬೇಕು, ಪ್ರೀತಿ ಇರಬೇಕು. ಮತ್ತು ಇದು ಎಲ್ಲಿರ್ದೆಯೋ ಅಲ್ಲಿ ಜನರು ನಮ್ಮನ್ನು ಏನು ಮಾಡ್ತಾರೆ? ದ್ವೇಷ ಮಾಡ್ತಾರೆ. ಉದಾಹರಣೆಗೆ, ನೀವು ಚರ್ಚ್ ಬಿಟ್ಟು ಹೋಗುವಾಗ ಯಾರಿಗೋ ಒಬ್ಬರಿಗೆ ಒಂದು 10 ಜನ ರೌಡಿಗಳು ಬಂದು ತೊಂದರೆ ಕೊಡ್ತಾರೆ ಅಂತ ಹೇಳುವಾಗ ನೀವು ಹೋಗಿ ಅವರನ್ನು ಬಿಡಿಸ್ಲಿಕ್ಕೆ ಹೋದರೆ ಏನು ಮಾಡ್ತಾರೆ? ಅವರನ್ನು ಬಿಟ್ಟು ನಿಮಗೆ ಫಸ್ಟ್ ಹೊಡಿತಾರೆ. ಕ್ರೂಜೆ ಏನಂತ ನಿಮಗೆ ಆಗ ಅರ್ಥ ಆಗ್ತದೆ. ವಾಟ್ ಈಸ್ ಸಫರಿಂಗ್? ಕ್ರೂಜೆ ಅಂತ ಹೇಳಿದ್ರೆ ಇನ್ನೊಬ್ಬನ ದುಃಖದಲ್ಲಿ, ಇನ್ನೊಬ್ಬನ ನೋವಿನಲ್ಲಿ ಏನಾಗುವಂಥದ್ದು? ಪಾಲುದಾರನಾಗುವಂಥದ್ದು, ಯೇಸುವಿನ ಶ್ರಮೆಯಲ್ಲಿ ಪಾಲುದಾರರಾಗುವಂಥದ್ದು. ಆದ್ರಿಂದ ಪೌಲ ಹೇಳುವಂಥದ್ದು, ಇನ್ನು ಜೀವಿಸುವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಯಾಕಂತ ಹೇಳಿದ್ರೆ ನಾನು ಕ್ರಿಸ್ತನಿಗೋಸ್ಕರ ಶ್ರಮೆ ಪಡುತ್ತೇನೆ, ಕ್ರಿಸ್ತನಿಗೋಸ್ಕರ ಸಾಯುತ್ತೇನೆ. ದೃಢೀಕರಣ ಸಮಯದಲ್ಲಿ ನಾವು ಕೊಡುವ ಮಾತು, ಹೌದಾ? ಏನು ಮಾತು ಕೊಡ್ತೇವೆ? ನಾನು ಕ್ರಿಸ್ತನಿಗೋಸ್ಕರ ಬದುಕುತ್ತೇನೆ, ಕ್ರಿಸ್ತನಿಗೋಸ್ಕರ ಶ್ರಮೆ ಪಡುತ್ತೇನೆ, ಕ್ರಿಸ್ತನಿಗೋಸ್ಕರ ಸಾಯುತ್ತೇನೆ. ನಿಜವಾಗ್ಲೂ ಹಾಗೆ ಮಾಡ್ತಿದ್ದೇವಾ? ದೃಢೀಕರಣ ಆಗಿ 1-2-3 ವರ್ಷ ಆದಮೇಲೆ ನಮ್ಮ ಯವನಸ್ಥ ಮಕ್ಕಳು ಹೇಳ್ತಾರೆ, ನಾನು ಬದುಕಿದರೆ ಅವಳಿಗೋಸ್ಕರ, ಸತ್ತರೆ ಅವಳಿಗೋಸ್ಕರ, ಬದುಕು ಸತ್ತರು ಅವಳೊಟ್ಟು. ಅಥವಾ ಹುಡುಗಿಯರು ಉಲ್ಟಾ ಹೇಳ್ಬೋದು. ಕ್ರಿಸ್ತನಿಗೋಸ್ಕರ ಬದುಕಲಿಕ್ಕೆ ಕರೆ ಅಂದರೆ ವಿ ಆರ್ ಲೂಸಿಂಗ್ ಅವರ್ ಐಡೆಂಟಿಟಿ ಆ್ಯಂಡ್ ಬಿಕಮಿಂಗ್ ಎ ನ್ಯೂ ಐಡೆಂಟಿಟಿ. ಫಾರ್ ದ್ಯಾಟ್ ಟುಡೇ ಆನ್ವರ್ಡ್ಸ್ ಇಟ್ಸ್ ನಾಟ್ ಐ ಬಟ್ ಕ್ರೈಸ್ಟ್ ಲಿವ್ಸ್ ಇನ್ ಮೀ. ನಾನು ನೋಡಿದವರಿಗೆ
ಎಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಕ್ರಿಸ್ತನನ್ನು ಅರಿತುಕೊಳ್ಳುವಂಥದ್ದು ಮತ್ತು ಕ್ರಿಸ್ತನಿಗೋಸ್ಕರ ಜೀವಿಸುವಂಥದ್ದು. ನಾನು ಮತ್ತು ನೀವು ಕರೆಯಲ್ಪಟ್ಟಂತು ಕ್ರಿಸ್ತನಿಗೋಸ್ಕರ ಏನು ಮಾಡಲಿಕ್ಕೆ? ಜೀವಿಸಲಿಕ್ಕೆ. ಯಾಕಂತ ಹೇಳಿದ್ರೆ ದೀಕ್ಷಾಸ್ನಾನದ ಮೂಲಕ ನಾವು ಏನಾಗಿದ್ದೇವೆ ಎಂಬುದಾಗಿ ಪೌಲ ಹೇಳ್ತಾನೆ, ನಾವು ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇವೆ. ದೀಕ್ಷಾಸ್ನಾನದ ಮೂಲಕ ನಾವು ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇವೆ. ಕ್ರಿಸ್ತನನ್ನು ಧರಿಸಿಕೊಂಡ ನಾವು ಏನು ಮಾಡಬೇಕೀಗ? ಕ್ರಿಸ್ತನಲ್ಲಿ ಪಾಲುಗಾರರು, ಪಾರ್ಟಿಸಿಪೆಂಟ್ಸ್ ಇನ್ ಕ್ರೈಸ್ಟ್, ಇನ್ ಹಿಸ್ ಸಫರಿಂಗ್, ಇನ್ ಹಿಸ್ ಡೆತ್ ಆ್ಯಂಡ್ ಇನ್ ಹಿಸ್ ರಿಸರೆಕ್ಷನ್. ಆತನ ಶ್ರಮೆ, ಮರಣ ಮತ್ತು ಪುನರುತ್ಥಾನದಲ್ಲಿ ನಾವೇನಾದರೂ ಪಾಲುದಾರರು. ನೆನಪಿಟ್ಕೊಳ್ಳಿ, ಯಾವತ್ತೂ ಒಂದು ದಿವಸ ನನಗೆ ರಕ್ಷಣೆ ಆಯಿತು, ನಾನು ರಕ್ಷಣೆ ಹೊಂದಿದೆ ಎಂಬುದಲ್ಲ. ಬದಲಾಗಿ ಪ್ರತಿ ದಿವಸ ಕ್ರಿಸ್ತನಿಗೋಸ್ಕರ ಬದುಕುವಂಥದ್ದು. ಒಂದು ದಿವಸ ಕ್ರಿಸ್ತನಿಗೋಸ್ಕರ ಸಾಯುವುದು ಬಹಳ ಸುಲಭ. ಯಾರೋ ನನ್ನನ್ನು ಹೊಡೆದಾಕಿದ್ರು, ಸಾಯಿಸಿದ್ರು, ದಟ್ ಈಸ್ ಗಾನ್, ಓವರ್. ಪ್ರತಿ ದಿವಸ ಕ್ರಿಸ್ತನಿಗೋಸ್ಕರ ಬದುಕುವುದೇನು ಕಷ್ಟ. ಪ್ರತಿ ದಿವಸ ನನಗೆ ಎಂಥದೇ ಕಷ್ಟದ ಸ್ಥಿತಿಯಲ್ಲಿ ಕೂಡ ಸತ್ಯವನ್ನು ಹೇಳುವಂಥದ್ದು ಚಾಲೆಂಜಿಂಗ್. ಒಂದು ವೇಳೆ ನನ್ನ ಕೆಲಸದ ಸ್ಥಳದಲ್ಲಿ ಸತ್ಯ ಹೇಳಲಿಕ್ಕಾಗ್ತದ? ಸತ್ಯ ಹೇಳಿದ್ರೆ ಒಂದು ವೇಳೆ ಸಂಬಂಧಪಟ್ಟವರು ನನ್ನನ್ನು ಕೆಲಸದಿಂದ ತೆಗಿಬಹುದು ಅಥವಾ ಬೈಬೋದು. ಆಗ ನಾವೇನು ಮಾಡ್ತೇವೆ? ನಮ್ಮ ತಪ್ಪನ್ನು ಮುಚ್ಚಿಕೊಳ್ಳುವುದಕ್ಕೆ ಒಂದು ಸುಳ್ಳನ್ನು ಏನನ್ನ ಹೇಳ್ತೇವೆ. ಆವತ್ತು ಬಚಾವಾಗ್ತೀರಿ. ಆದರೆ ಒಂದು ದಿವಸ ಸುಳ್ಳು ಎಂಬುದಾಗಿ ಗೊತ್ತಾದಾಗ ನಿಮ್ಮ ತಲೆ ಏನಾಗ್ತದೆ? ತಗ್ಗಿಸಲ್ಪಡ್ತದೆ. ದೇವರು ಕಾಯಿನನಿಗೆ ಕೇಳಿದ ಪ್ರಶ್ನೆ, ನಿನ್ನ ತಲೆ ಯಾಕೆ ಬೊಗ್ಗೀತು? ನಾವು ಮತ್ತು ನೀವು ಕ್ರಿಸ್ತನಲ್ಲಿರುವುದಾದರೆ ನಮ್ಮ ತಲೆ ಯಾವತ್ತೂ ಬೊಗ್ಗುವುದಿಲ್ಲ. ನಮ್ಮ ತಲೆ ಯಾವಾಗಲೂ ಎತ್ತಿ ನಿಲ್ತದೆ. ಯಾಕೆ ಅಂತ ಹೇಳಿದ್ರೆ ಅದು ಅಹಂಕಾರದಲ್ಲಿ ಅಲ್ಲ, ದರ್ಪದಲ್ಲಿ ಅಲ್ಲ, ಬದಲಾಗಿ ಯಾವುದರಲ್ಲಿ? ನಾನು ಕ್ರಿಸ್ತನವನೆಂಬ ಸಾಕ್ಷಿಯಲ್ಲಿ. ಎಸ್, ಇಟ್ಸ್ ಎ ಚಾಲೆಂಜಿಂಗ್. ನಾನು ಹೇಳುವುದಿಲ್ಲ ನಮಗೆ 100% ಯೇಸು ಹೇಳಿದಾಗಿ ಜೀವನ ಮಾಡಲಿಕ್ಕೆ ಆಗ್ತದೆ ಅಂತ. ಖಂಡಿತ ಆಗೋದಿಲ್ಲ. ನನ್ನನ್ನು ಸೇರಿಸಿ ಕೂಡ ಆಗೋದಿಲ್ಲ. ಒಂದು ವೇಳೆ ನಾವು 100% ಎಲ್ಲವನ್ನು ಮಾಡಿ ಜೀವಿಸಲಿಕ್ಕೆ ಆಗುವುದಾದರೆ ನಾವು ಮನುಷ್ಯರಾಗಿರ್ಲಿಕ್ಕೆ ಆಗೋದಿಲ್ಲ. ನಾವು ಅದಕ್ಕಿಂತ ಇನ್ನೊಂದು ಲೆವೆಲಲ್ಲಿಯೂ ಬೇರೆ ಆಗ್ತೇವೆ. ಆದರೆ ನಾವು ಪ್ರತಿ ದಿವಸ ಆ ಹಾದಿಯಲ್ಲಿ ನಡೀಲಿಕ್ಕೆ ಏನು ಮಾಡಬೇಕು? ಪ್ರಯತ್ನ ಪಡಬೇಕು. ಅಟ್ಲೀಸ್ಟ್ ಒಂದು ವಿಷಯ ಮಾಡೋಣ, ಬೇರೆ ಎಲ್ಲ ಮಾಡದಿದ್ರೆ ಅಟ್ಲೀಸ್ಟ್ ನನ್ನ ಮನೆಯಲ್ಲಿ ಇವತ್ತಿಂದ ನಾನು ಏನೇ ಮಾತಾಡಿದ್ರು ಸತ್ಯ ಮಾತಾಡ್ತೇನೆ. ಟೇಕ್ ಇಟ್ ಆಸ್ ಎ ಚಾಲೆಂಜ್. ನಾನು ಸೇವೆ ಮಾಡಿದ ಸಭೆಗಳಲ್ಲಿ ನನಗೆ ಒಂದು ಬ್ಯಾಡ್ ನೇಮ್ ಅಂತ ಹೇಳಿದ್ರೆ ನಮ್ಮ ಅಯ್ಯನಿಗೆ ತುಂಬ ಸಿಟ್ಟು ಜಾಸ್ತಿ ಅಂತ. ಬಟ್ ಅ ಕ್ರೆಡಿಟ್ ಈಸ್, ನಮ್ಮ ಅಯ್ಯ ಸುಳ್ಳು ಮಾತಾಡೋದಿಲ್ಲ ಅಂತ. ಐ ವಿಲ್ ಟೇಕ್ ಇಟ್ ಆಸ್ ಅ ಕ್ರೆಡಿಟ್. ಒಂದು ವೇಳೆ ನಾನು ತಪ್ಪು ಮಾಡಿದ್ರು ನಾನು ಒಪ್ಕೊಳ್ತೇನೆ. ಸಭೆಯವರು ಬಂದು ಅಯ್ಯ ನೀವು ಮಾಡಿದ್ರೆ ಸರಿ ಇಲ್ಲರಿ ಅಂತ ಹೇಳಿದ್ರೆ, ಇಫ್ ಇಟ್ ಇಸ್ ನಾಟ್ ಸರಿ ಇಲ್ಲ, ಸರಿ ಇಲ್ಲ. ನಾನು ಸರಿ ಇಲ್ಲ, ಅದು ಹಾಗೆ ಮಾಡಿದೆ, ಅವನು ಮಾಡಿದಕ್ಕೋಸ್ಕರ ಹೀಗೆ ಮಾಡಿದೆ, ಆ ಪ್ರಶ್ನೆಗಳೇ ಇಲ್ಲ. ನಾನು ತಪ್ಪು ಮಾಡಿದರೆ ಏನಾಗಿ ಮಾಡಿದ್ದೇನೆ? ಇದು ತಪ್ಪು. ವಾಟ್ ಇಸ್ ರಾಂಗ್? ನಾನು ತಪ್ಪು ಮಾಡಿದೆ ಎಂಬುದಾಗಿ ನೀವು ಮತ್ತು ಒಪ್ಪಿಕೊಂಡ್ರೆ ಏನಾಗ್ತದೆ? ಫೈನಲಿ ಏನಾಗಬಹುದು? ಯಾರೋ ನಿಮ್ಮನ್ನು ಸಾಯಿಸ್ಲಿಕ್ಕೆ ಆಗ್ತದೆ? ಜಾಸ್ತಿ ಅಂದರೆ ಏನು ಮಾಡುವರು? ನಿಮಗೆ ಬೈಯುವರು, ಹೊಡೆಯುವರು. ಬಟ್ ನಿಮಗೊಂದು ತೃಪ್ತಿ ಇದೆ, ಏನು? ನೀವೇನು ಹೇಳಿದಿರಿ? ಸತ್ಯ ಹೇಳಿದ್ರಿ. ಅಷ್ಟು ಮಾತ್ರವಲ್ಲ, ನಿಮ್ಮ ಬಳಿಗೆ ಒಂದು ಪ್ರಶ್ನೆ ಮಾಡಿದವನಿಗೆ ಕೂಡ ಇನ್ನೊಂದು ಸಲ ಗೊತ್ತಿರ್ತದೆ, ಅಯ್ಯ ಏನು ಹೇಳಿದರು? ಸತ್ಯ ಹೇಳಿದರು. ರಿಮೆಂಬರ್ ದಿಸ್. ನನ್ನ ಮಗನಿಗೆ ಯಾವಾಗಲೂ ಹೇಳ್ತೇನೆ, ಅವನಿಗೆ 11 ವರ್ಷ, ಮಗನಿಗೆ ಏನೇ ತಪ್ಪು ಮಾಡು, ನೋ ಪ್ರಾಬ್ಲಮ್. ಆದರೆ ಆ ತಪ್ಪನ್ನು ಒಪ್ಪಿಕೊಳ್ಳಲಿಕ್ಕೆ ಏನು ಮಾಡಬೇಕು? ಕಲಿಬೇಕು. ಸುಳ್ಳು ಮಾತ್ರ ಹೇಳಬೇಡ. ದಿಸ್ ಇಸ್ ದ ಚಾಲೆಂಜ್. ಆದ್ರಿಂದ ಮುಂದಕ್ಕೆ ಅಲ್ಲಿ ಯೇಸು ಹೇಳ್ತಾನೆ, ಒಬ್ಬನು ತನ್ನ ಪ್ರಾಣವನ್ನು ಕಳಕೊಂಡು ಕ್ರಿಸ್ತನ ನಿಮಿತ್ತ ಬಾಧೆ ಪಟ್ಟರೆ ಅವನಿಗೆ ಹೊಸ ಐಡೆಂಟಿಟಿ ಸಿಕ್ಕುವುದು. ಅವನೇನು? ತನ್ನ ಪ್ರಾಣವನ್ನು ಮತ್ತೆ ಕಂಡುಕೊಳ್ಳುವನು. ನಾನು ಮತ್ತು ನೀವು ಆ ಪ್ರಾಣವನ್ನು ಕಂಡುಕೊಳ್ಳಲಿಕ್ಕೆ ನಮ್ಮದನ್ನು ಕಳುಕೊಳ್ಳುವುದು ಬಹಳ ಪ್ರಾಮುಖ್ಯ. ಅನ್ಲೆಸ್ ಐ ಡಿನೈ ಮೈಸೆಲ್ಫ್, ಐ ವೋಂಟ್ ಬಿ ಏಬಲ್ ಟು ಗೆಟ್ ದಟ್ ನ್ಯೂ ಐಡೆಂಟಿಟಿ. ನನಗೆ ಮತ್ತು ನಿಮಗೆ ಹೊಸ ಅಸ್ಮಿತೆ ಬೇಕಿದ್ರೆ, ನಾವು ಕ್ರಿಸ್ತನವರು ಎಂಬ ಅಸ್ಮಿತೆ ಬೇಕಿದ್ರೆ, ಮೊದಲಿಗೆ ನಮ್ಮಲ್ಲಿರುವ ಈ ಐಡೆಂಟಿಟಿ ಏನಾಗಬೇಕು? ಹೋಗಬೇಕು. ಅದರಿಂದ ನೀವು ಏನೇ ಮಾಡ್ರಿ, ಸಭೆಯಲ್ಲಿ ಅಥವಾ ಕೆಲಸಗಳಲ್ಲಿ ಏನೇ ಮಾಡ್ರಿ, ನೀವು ಒಂದು ವಿಷಯ ನೆನಪಿಟ್ಕೊಳ್ರಿ, ನಾವೆಲ್ಲವೂ ಮಾಡೋದು ಯಾರಿಗೋಸ್ಕರ? ಕ್ರಿಸ್ತನಿಗೋಸ್ಕರ. ಮಹಿಮೆಗಳು ಯಾರಿಗೆ ಸಲ್ಲಬೇಕು? ಕ್ರಿಸ್ತನಿಗೆ. ನಾನು ಆ ಒಂದು ಕಾರ್ಯವನ್ನು ಮಾಡುವ ನಿಮಿತ್ತ ಮಾತ್ರ, ಹೊರತು ನಾನಲ್ಲ. ಈ ಬೆಳಗಿನ ಜಾವದಲ್ಲಿ ದೇವರು ಈ ವಾಕ್ಯಗಳ ಮೂಲಕ ನಿಮಗೆ
ಹೊಸ ಉತ್ತೇಜನವನ್ನು ಕೊಡಲಿ. ಪ್ರಾರ್ಥನೆ ಮಾಡೋಣ. ಪ್ರಿಯ ಸ್ವಾಮಿ, ನೀನು ನಮ್ಮನ್ನು ಕರೆದದ್ದು ನೀನನ್ನು ಹಿಂಬಾಲಿಸಲಿಕ್ಕೆ. ಹೌದು ಸ್ವಾಮಿ, ನಿನ್ನನ್ನು ಹಿಂಬಾಲಿಸುವುದು ಅಷ್ಟು ಸುಲಭ ಅಲ್ಲ. ನಿನ್ನನ್ನು ಹಿಂಬಾಲಿಸುವಾಗ ನಮ್ಮ ಜೊತೆಯಲ್ಲಿರುವವರೇ ನಮ್ಮನ್ನು ದ್ವೇಷ ಮಾಡಬಹುದು. ನಮ್ಮ ಸ್ನೇಹಿತರು ನಮ್ಮನ್ನು ಬಿಟ್ಟು ಹೋಗ್ಬೋದು. ಆದರೆ ಸ್ವಾಮಿ, ನೀನು ಮಾತ್ರ ನಮ್ಮೊಟ್ಟಿಗಿರುತ್ತಿ. ಯಾಕೆ ನೀನು ಹೇಳಿದಿ, ನನ್ನ ನಿಮಿತ್ತವಾಗಿ ನೀವು ಆ ಪ್ರಾಣವನ್ನು ಕಳಕೊಂಡರು ಮತ್ತೆ ಕಂಡುಕೊಳ್ಳುವಿರಿ ಎಂಬುದಾಗಿ. ಸ್ವಾಮಿ, ನಿನ್ನನ್ನು ಹಿಂಬಾಲಿಸುವಂಥ ಮನಸ್ಸನ್ನು, ಧೈರ್ಯವನ್ನು ನಮಗೆ ಕೊಡು. ನಾವು ತಪ್ಪು ಮಾಡಿದಾಗ ಆ ತಪ್ಪನ್ನು ಒಪ್ಪಿಕೊಳ್ಳುವಂಥ ಮನಸ್ಸನ್ನು ಕೊಡು. ಮತ್ತು ಸ್ವಾಮಿ, ನಾವಿರುವ ಸ್ಥಳದಲ್ಲಿ ಏನೇ ಆಗಲಿ, ನಮ್ಮಿಂದ ತಪ್ಪುಗಳೇ ಆಗಲಿ, ಧೈರ್ಯವಾಗಿ ನಿಂತುಕೊಂಡು ಸತ್ಯವನ್ನೇ ಮಾತಾಡಲಿಕ್ಕೆ ನಮಗೆ ಶಕ್ತಿಯನ್ನು ಕೊಡು. ನಮ್ಮ ಮಾತುಗಳನ್ನು ಕೇಳುವವರು, ನಮ್ಮೊಟ್ಟಿಗೆ ವ್ಯವಹರಿಸುವವರು ನಾವು ಸತ್ಯವನ್ನೇ ಮಾತಾಡುತ್ತೇವೆಂಬ ಆ ಒಂದು ದೃಢತೆಗೆ ಬರುವುದಾದರೆ ಸ್ವಾಮಿ, ಆ ಮಹಿಮೆ ನಿನ್ನದು, ಆ ಮಹಿಮೆ ನಿನಗೆ ಸಲ್ಲಲಿ ಸ್ವಾಮಿ. ಯಾಕಂದರೆ ನಾವು ನಮ್ಮ ಅಸ್ಮಿತೆಯನ್ನು ಕಳ್ಕೊಂಡು ಹೊಸ ಅಸ್ಮಿತೆಗೆ ಬರುತ್ತೇವೆ. ಆ ಅಸ್ಮಿತೆ ಕ್ರಿಸ್ತನಲ್ಲಿರುವ ಅಸ್ಮಿತೆ. ನಾವು ನಿನ್ನನ್ನು ಹಿಂಬಾಲಿಸ್ಲಿಕ್ಕಾಗುವ ಹಾಗೆ, ನಿನ್ನ ಜೊತೆಯಲ್ಲಿ ಬದುಕಲಿಕ್ಕಾಗುವ ಹಾಗೆ ನಮಗೆ ಸಹಾಯ ಮಾಡು. ನಾವು ಧೈರ್ಯವಾಗಿ ನಿಂತುಕೊಂಡು ಇವತ್ತಿನಿಂದ ನಾನು ಅಲ್ಲ, ನನ್ನಲ್ಲಿ ಕ್ರಿಸ್ತನು ಜೀವಿಸ್ತಾನೆಂಬುದಾಗಿ ಹೇಳುವಂಥ ಆ ಭರವಸೆಯ ನುಡಿಗಳಿಗೆ ನಾವು ಮುಂದೆ ಹೋಗುವಂತೆ ನಮಗೆ ಸಹಾಯ ಮಾಡು. ಪ್ರಿಯ ಸ್ವಾಮಿ, ಬೆಳಗಿನ ಜಾವದಲ್ಲಿ ಸೇರಿ ಬಂದ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಅವರ ಮನೆಗೆ ಹೋಗುವಾಗ ಬಿತ್ತಲ್ಪಟ್ಟ ವಾಕ್ಯ ಅವರ ಮನಸ್ಸಲ್ಲಿ ಕಾರ್ಯ ಮಾಡಲಿ. ಅವರ ಅದರ ಬಗ್ಗೆ ಯೋಚನೆ ಮಾಡಲಿ, ಚಿಂತನೆ ಮಾಡಲಿ. ಮತ್ತು ಸ್ವಾಮಿ, ಅವರು ಮನಪೂರ್ವಕವಾಗಿ ನಿನ್ನನ್ನು ಹಿಂಬಾಲಿಸಿಕೊಂಡು ಬರುವಂಥ ವ್ಯಕ್ತಿಗಳಾಗಲಿ. ಈ ಕಾರ್ಯಗಳು ಮಾಡುವಂತೆ ಪವಿತ್ರಾತ್ಮನ ತಾನೇ ನಮ್ಮ ಮಧ್ಯೆ ಇದ್ದುಕೊಂಡು ತನ್ನ ಸಹಾಯವನ್ನು, ಬಲವನ್ನು ಕೊಡಲಿ. ಆಮೇನ್. ಉತ್ತಮವಾದ ವಾಕ್ಯ ಸಂದೇಶದ ಮುಖಾಂತರ ನಮ್ಮ ಹೃದಯಟ್ಟಿ ಮಾತನಾಡಿದಂಥ ತಂದೆಯಾದ ದೇವರಿಗೆ ಸ್ತೋತ್ರ ಹೇಳುತ್ತಾ, ವಾಕ್ಯ ಸಂದೇಶ ನೀಡಿದಂಥ ಅಯ್ಯನವರಿಗೆ ಕೂಡ ಸಭಾಪಾಲಕರು, ಸಭಾಪಾಲನಾ ಸಮಿತಿ ಸಭೆಯವರ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಕೊನೆಯದಾಗಿ ನಾವು ಹಾಡುವಂಥ ಸಂಗೀತಗಳಲ್ಲಿ 217ನೇ ಸಂಗೀತಗಳಲ್ಲಿ 217 ಮೊದಲಿನ 2 ಚರಣಗಳನ್ನು ಮಾತ್ರ ನಾವು ಹಾಡಿಕೊಳ್ಳೋಣ. ನಾವು ಕೊನೆಯದಾಗಿ ಕರ್ತನು ಕಲಿಸಿಕೊಟ್ಟಂಥ ಪ್ರಾರ್ಥನೆಯನ್ನ ಪದ್ಯದ ರೂಪವಾಗಿ ಹೇಳಿಕೊಳ್ಳೋಣ. ತದನಂತರ ಸೇವಕರು ನಮ್ಮನ್ನ ಅಂತ್ಯಾಶೀರ್ವಾದದಲ್ಲಿ ನಡೆಸಬೇಕಾಗಿ ನಾನು ಕೇಳಿಕೊಳ್ತೇನೆ.
ಜನಕ ಭವದ ವಿಧಾನವು ನಿರುತವು ಪಾವನವಾಗಿರಲಿ. ಸುರಚಿರವಾಗಿರ ನಿನ್ನಯ ರಾಜವು ಕರೆಯಲಿ ನೆಲಸಲಿ ಸ್ಥಿರವಾಗಿ. ಪರದ ನದಿಗಿಂತ ಚೀತವು ದರೆಯೊಳು ನೆರವೇರಲಿ ಅನುದಿನದ ಬುದ್ಧಿ. ಪರಿಪಾಲಿಸು ಎಂಬ ಕೊರತೆಯ ನೀಗಿಸು ಪರಸು ಗುಣಾಂತರ ದಯಶ್ರೀಯ. ಕ್ಷಮಿಸೆಂಬ ಪಾಪಗಳನ್ನು ನಾವಿಗಲ ಕ್ಷಮಿಸಿದ ತೆರದಿ ದಯಾಕರನೇ. ಕ್ಷೇಮವ ಪಾಲಿಸು ದೀನರ ರಾಜಿಸು ಕಾಮಿತ ಫಲದಾಯಕ ನೀನೇ. ಶೋಧನೆಯೊಳಗೆ ಸೇರಿಸದಿರುವು ಶೋಧಕದಿಂದಲೇ ನಾಯಿ ಪ್ರಭು. ಸಿದ್ಧದಿ ರಾಜವು ಬಲವು ಮಹಿಮೆಗಳು ಓದಯದೀಶನೆ ನೀನವುಗಳು. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯ ಸಹವಾಸ ನಾವು ಈ ಲೋಕದಲ್ಲಿ ಕ್ರಿಸ್ತನಿಗೋಸ್ಕರ ಬದುಕಿ ಬಾಳಲು ನಮಗೆ ಯಾವಾಗಲೂ ಸಹಾಯ ಕೊಟ್ಟು ನಡೆಸಲಿ. ಆಮೆನ್. ಯೇಸು ಕರ್ತ